णोरमर्दनं देवकी परमानन्दं कृष्णं वन्दे जगद्गुरुम् अतसी पुष्पसङ्काशं हारनूपुरशोभितं रत्नकङ्कणकेयूरं कृष्णं वन्दे जगद्गुरुं कुटिलालकसंयुक्तं पूर्णचन्द्रनिभाननं विलसत्कुण्डलधरं कृष्णं वन्दे जगद्गुरुं मन्दारगन्धसंयुक्तं चारुहासं चतुर्भुजं बर्हिपिञ्छावचूडाङ्कं कृष्णं वन्दे जगद्गुरुम् उत्फुल्लपद्मपत्राक्षं नीलजीमूतसन्निभं यवानां शिरोरत्नं कृष्णं वन्दे जगद्गुरुं रुक्मिणीकेलिसंयुक्तं पीताम्बरसुशोभितं आप्ततुलसीगन्धं कृष्णं वन्दे जगद्गुरुं गोपिकानां कुचद्वन्द्व कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुम् कृष्णं वन्दे जगद्गुरुम् ಓಂ ತತ್ಸತ್. ನಮಸ್ಕಾರ ಎಲ್ಲರಿಗೂ. 51ನೆಯ ಶ್ಲೋಕದಿಂದ 5 ಶ್ಲೋಕಗಳನ್ನು ಹೇಳಿಕೊಳ್ಳೋಣ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಚನ್ತ್ಯನಾಮಯಂ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಚನ್ತ್ಯನಾಮಯಂ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರುತಿ ವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲಾ. ಸಮಾಧಾವಚಲಾ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ.
ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲಾ ಸಮಾಧಾವಚಲಾ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ. ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ. ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತಿ ಅನಾಮಯಂ. ಹಿ ಅನ್ನುವ ಒಂದು ಅಕ್ಷರದ ಒಂದು ಪದ ಇದೆ. ಹಿ ಅಂತ ಹೇಳಿದ್ರೆ ಹಿಂದಿನ ಶ್ಲೋಕದ ಕಂಟಿನ್ಯೂಯೇಷನ್ನಿಗಾಗಿ ಏಕೆಂದರೆ ಅಂದರೆ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಕರ್ಮಣಿ ಕೌಶಲಂ ಪ್ರದರ್ಶನಂ ಯೋಗ. ಆ ರೀತಿಯಲ್ಲಿ ಹೇಳಿ ಮೇಲೆ ಇವನು ಇಲ್ಲಿ ಹೇಳ್ತಾ ಇದ್ದಾನೆ, ಅರ್ಜುನ ಕೇಳ್ತಾ ಇದ್ದಾನೆ, ಕೃಷ್ಣ ಹೇಳ್ತಾ ಇದ್ದಾನೆ, ಬುದ್ಧಿಯುಕ್ತಾ ಸಮಬುದ್ಧಿಯುಕ್ತರಾದ ಮನೀಷಿಣಃ ಅಂದರೆ ಜ್ಞಾನಿಗಳು. ಕರ್ಮಜಂ, ಕರ್ಮ ಜಮ್ ಅಂತ ಹೇಳಿದ್ರೆ, ಜ ಅಂತ ಹೇಳಿದ್ರೆ ಹುಟ್ಟುವುದು, ಕರ್ಮಗಳಿಂದ ಹುಟ್ಟುವಂತಹ ಫಲಗಳನ್ನು ತ್ಯಕ್ತ್ವ ತ್ಯಾಗ ಮಾಡಿ, ಜನ್ಮಬಂಧ ವಿನಿರ್ಮುಕ್ತಾ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ, ಅನಾಮಯಂ ಪದಂ ಗಚ್ಚಂತಿ. ಅನಾಮಯ ಅಂತ ಹೇಳಿದ್ರೆ ಆಮಯ ಅನಾಮಯ ಅಂತ ಎರಡು ಪದ. ಆಮಯ ಅಂತ ಹೇಳಿದ್ರೆ ಉಪದ್ರವ, ಅನಾಮಯ ಅಂದರೆ ಉಪದ್ರವರಹಿತವಾದಂತಹ ಯಾವುದೋ ಒಂದು ಸ್ಥಾನ ಇದೆಯಲ್ಲ
ಆ ಸ್ಥಾನಕ್ಕಾಗಿಯೇ ಎಲ್ಲರ ಪ್ರಯತ್ನ, ಅದನ್ನು ಸೇರ್ತಾರೆ. ಸಮಬುದ್ಧಿಯಿಂದ ಯುಕ್ತರಾದ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವ ಫಲವನ್ನು ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರವಾದಂತಹ ಆ ಪರಮ ಪದವನ್ನು ಸೇರುತ್ತಾರೆ. ಸೋ ಅಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂತ ಹೇಳಿ ಕಠೋಪನಿಷತ್ತು ಕೂಡ ಅದೇ ಹೇಳುತ್ತೆ. ಇಲ್ಲಿ ಮನೀಷಿಣಃ ಅಂತ ಒಂದು ಪದ ಇದೆ. ಮನೀಷಿಣಃ ಅಂತ ಹೇಳಿದ್ರೆ ಜ್ಞಾನಿಗಳು ಅಂತ ಅರ್ಥ, ಸಾಧಕರು ಅಂತ ಅರ್ಥ, ಸನ್ಯಾಸಿಗಳು, ಸಂತರು, ಭಕ್ತರು, ಪ್ರತಿಭಾಸಂಪನ್ನರು, ಪಂಡಿತರು, ಆತ್ಮವಿದರು, ಈ ಎಲ್ಲ ಅರ್ಥಗಳು ಉಂಟು ಮನೀಷಿಣಃ ಅಂಥೇಳಿ. ಮನೀಷಿಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಕರ್ಮಜಂ, ಅವ್ರ ಮನೀಷಿಗಳು ಬುದ್ಧಿಯಿಂದ ಕೂಡಿದವರಾಗಿ, ಇಲ್ಲಿ ಯಾವುದು ಅದು ಬುದ್ಧಿಯಿಂದ ಕೂಡಿದವರು? ಕರ್ಮ ಬುದ್ಧಿಯಿಂದ ಕೂಡಿದವರಾಗಿ. ಹಿಂದೆ ಹೇಳ್ತಾ ಇದ್ದಾನೆ ಕೃಷ್ಣ ಸುಮಾರು 6-7 ಶ್ಲೋಕದಲ್ಲಿ ಕರ್ಮ ಬುದ್ಧಿಯ ವಿಚಾರವಾಗಿ. ಅದನ್ನೇ ಇಲ್ಲಿ ಮುಂದುವರೆಸು ಹೇಳ್ತಾ ಇರೋದು. ಕರ್ಮ ಬುದ್ಧಿಯಿಂದ ಕೂಡಿದವರಾಗಿ ಕರ್ಮಜಂ ಬುದ್ಧಿಯುಕ್ತಾಹಿ, ಕರ್ಮ ಮಾಡ್ತಾರೆ, ಆದರೆ ಕರ್ಮದ ಫಲವನ್ನು ಅವರು ಇಚ್ಛೆ ಪಡುವುದಿಲ್ಲ, ತಗೊಳ್ಳೋದಿಲ್ಲ, ಅದಕ್ಕಾಗಿ ಆಸೆ ಪಡುವುದಿಲ್ಲ. ಆ ಕರ್ಮದ ಫಲವನ್ನು ಬಿಡಬೇಕು ಅಂತ ಹೇಳುವಾಗ ಸ್ವಾಮೀಜಿಯವರು ಒಂದು ಕಡೆ ಬಹಳ ಹಾಸ್ಯಮಯವಾಗಿ ಹೇಳ್ತಾರೆ. ಅವರು ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿ ಪ್ರಾರಂಭದ ದಿನಗಳಲ್ಲಿ ಇದ್ದರು, ಸ್ವಾಮಿ ರಂಗನಾಥಾನಂದಜಿಯವರು. ಅಲ್ಲಿ ಅವರು ಪ್ರಾರಂಭದಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿದ್ದರು. ಅವರು ಸೇರಿಕೊಂಡಿದ್ದು ಉಗ್ರಾಣದ ಮುಖ್ಯಸ್ಥರಾಗಿ. ಅವರೇನು ದೊಡ್ಡ ವಿದ್ವಾಂಸರಾಗಿರಲಿಲ್ಲ ಸೇರುವಾಗ, ಆದರೆ ಅವರು ಎಷ್ಟು ದೊಡ್ಡ ವಿದ್ವಾಂಸರಾದರು ಅಂದರೆ ಪ್ರಪಂಚವೇ ಒಪ್ಪಿ ಅವರನ್ನು ಕರೆಸುವಂತಹ ದೊಡ್ಡ ವಿದ್ವಾಂಸರಾದರು, ತಪಸ್ಸಿನಿಂದ, ಸಾಧನೆಯಿಂದ, ಜ್ಞಾನದಿಂದ. ಅದನ್ನೇ ಮನೀಷಿಗಳು ಅಂತ ಹೇಳುವ ಪದ ಅಂಥವರಿಗೆ ಸರಿಯಾದ ರೀತಿಯಲ್ಲಿ ಒಪ್ಪುತ್ತೆ. ಅವ್ರು ಹೇಳ್ತಾರೆ, ಹಾಸ್ಟೆಲ್ ವಾರ್ಡನ್ ಆಗಿದ್ದಾಗ ಹಾಸ್ಟೆಲ್ ವಿದ್ಯಾರ್ಥಿಗಳೆಲ್ಲ ತೋಟದಲ್ಲಿ ಕೆಲಸ ಮಾಡಬೇಕಾಗ್ತಾ ಇತ್ತು. ಅದರ ಉಸ್ತುವಾರಿ ನಾನು ನೋಡಬೇಕಿತ್ತು. ಒಂದು ದಿವಸ ನಾನು ತೋಟಕ್ಕೆ ಹೋದೆ. ಒಬ್ಬ ಹುಡುಗರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾಯಿದ್ರು. ಆದರೆ 3-4 ಜನ ಒಟ್ಟಿಗೆ ಕೆಲಸ ಮಾಡುವಾಗ ಅವರು ಮಾತಾಡ್ಕೊಳ್ತಾ ಇದ್ದರು, ನಾವು ಸರಿಯಾಗಿ ಕೆಲಸ ಮಾಡಬೇಕು, ಕರ್ಮದಲ್ಲಿ ಮಾತ್ರವೇ ನಮಗೆ ಅಧಿಕಾರ, ಫಲ ಎಲ್ಲ ಸ್ವಾಮಿಗಳಿಗೆ ಹೋಗುತ್ತೆ. ಹಿಂದೆ ನಿಂತು ಕೇಳಿಸ್ಕೊಂಡವರಿಗೆ ಓಹ್, ನಾನು ಗೀತಾ ಪಾಠ ಮಾಡಿದ್ದು ಯಾಕೋ ನನಗೇ ಬಂತಲ್ಲ ಅಂತ ಅನಿಸುತ್ತಂತೆ. ಮಾರನೇ ದಿವಸ ಕ್ಲಾಸ್ ಇರುವಾಗ ಕ್ಲಾಸ್ನಲ್ಲಿ ಕೂತ್ಕೊಂಡು ಈ ಶ್ಲೋಕದ ಅರ್ಥವನ್ನು ಹೇಳಿದ್ರಂತವ ಸರಿಯಾಗಿ. ಅದು ಹಾಗಲ್ಲಪ್ಪ, ಸ್ವಾಮಿಗಳಿಗೆ ಕೊಡಬೇಕು ಅಂತಲ್ಲ ಅಂತ ಹೇಳಿ ಅದರ ಸರಿಯಾದ ಅರ್ಥ ವಿವರಣೆಯನ್ನು ಕೊಟ್ಟೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕರ್ಮಜಂ ಫಲಂ ತ್ಯಕ್ತ್ವ, ಕರ್ಮದಿಂದ ಹುಟ್ಟುವಂತಹ ಫಲವನ್ನು ಬಿಟ್ಟು ಜನ್ಮಬಂಧ ವಿನಿರ್ಮುಕ್ತ ಕರ್ಮಯೋಗಿ ಅಂತಹವರು ಆ ಜನ್ಮದ ಬಂಧನದಿಂದ ಮತ್ತೆ ಹುಟ್ಟಿ ಬರುವಂತಹ ಒಂದು ಯಾವ ಬಂಧನ ಉಂಟು ಅದರಿಂದ ವಿನಿರ್ಮುಕ್ತರಾಗ್ತಾರೆ. ಹುಟ್ಟುವ ಆ ಒಂದು ಬಂಧನದಿಂದ ಮುಕ್ತರಾದರೆ ಎಲ್ಲರೂ ಒಂದು ಕಡೆ ಹೋಗಬೇಕಲ್ವ. ಆ ಆತ್ಮ ಗಚ್ಚಂತಿ ಅನಾಮಯಂ ಪದಂ, ಉಪದ್ರವರಹಿತವಾದ ಪದ. ಸಾಮಾನ್ಯವಾಗಿ ವೈಕುಂಠ ಅನ್ನುವ ಒಂದು ಪದ ಉಂಟು ನಮ್ಮಲ್ಲಿ. ವೈಕುಂಠ ಅನ್ನೋದನ್ನು ನಾವು ಬೇರೆ ಬೇರೆ ಕಡೆ ಏನಕ್ಕೋ ಉಪಯೋಗಿಸ್ತೀವಿ ಅಲ್ವಾ. ಆದರೆ ವೈಕುಂಠ ಅಂತ ಹೇಳಿದ್ರೆ ಏನು ನಿಜವಾಗಿ? ನಾರಾಯಣನ ಆಡುಂಬಲ, ನಾರಾಯಣ ಇರುವಂತಹ ಜಾಗ, ಹೀಗೆಲ್ಲ ಹೇಳ್ತಾರೆ. ಆದರೆ ಅದರ ನಿಜವಾದ ಅರ್ಥ ಏನು ಅಂತ ಕೇಳಿದ್ರೆ ಕುಂಠ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ. ಕುಂಠ ಅಂದರೆ ಜ್ಞಾನ. ವೈಕುಂಠ ವಿಕೃತಿರಹಿತ ಕುಂಠ ಯತ್ರ ಅಸ್ತಿ ತತ್ರ ವೈಕುಂಠ. ಸ್ವಲ್ಪವೂ ತೊಂದರೆ ಇಲ್ಲದ, ಸ್ವಲ್ಪವೂ ವಿಕೃತಿ ಇಲ್ಲದ ನಿಜವಾದ ಜ್ಞಾನ ಎಲ್ಲಿದೆಯೋ ಅದೇ ವೈಕುಂಠ. ಆ ವೈಕುಂಠ ನಮಗೆ ಇಲ್ಲೂ ಇರಬಹುದು, ಅಲ್ಲಿಗೆ ಹೋಗಬೇಕಾಗಿಲ್ಲ. ಆದ್ದರಿಂದ ಅಂತಹ ಉಪದ್ರವರಹಿತವಾದಂತಹ ವೈಕುಂಠ ಅಥವಾ ಅಂತಹ ಪರಮಪದ ಬ್ರಹ್ಮಪದ ಅದಕ್ಕೆ ಹೋಗ್ತಾರೆ. ಮನೀಷಿಗಳು ಅಂತ ಹೇಳಿದಾಗ ಈ ಪದಕ್ಕೆ ಉಪನಿಷತ್ತು ಕೂಡ ಇದನ್ನೇ ಹೇಳುತ್ತೆ. ನಾರಾಯಣ ಉಪನಿಷತ್ತು ಅಂತ ಹೇಳುವುದು ಒಂದು ಉಪನಿಷತ್ತಿದೆ. ಅದರಲ್ಲಿ ಒಂದು ಮಂತ್ರ ಹೇಳುತ್ತೆ, ಹೃದಾ ಮನೀಷಾ ಮನಸ ಅಭಿಕ್ಲುಪ್ತೋ ಯ ಏನಂ ವಿದುರಮೃತಾಸ್ತೆ ಭವಂತಿ ಅಂತ ಹೇಳಿ ಮಂತ್ರ. ಮನೀಷಾ, ಹೃದಾ ಮನೀಷಾ ಮನಸ ಅಭಿಕ್ಲುಪ್ತ. ಮನೀಷಿಗಳು ಅಂತ ಹೇಳಿದ್ರೆ ಸಾಧಕರು, ಜ್ಞಾನಿಗಳು, ಸನ್ಯಾಸಿಗಳು, ಸಂತರು, ಇಂಥವರೆಲ್ಲ. ಇವರು ತಮ್ಮ ಮನಸ್ಸನ್ನು ಅಂತಃಕರಣದ ಒಳಗೆ ಸೇರಿಸಿಕೊಳ್ತಾರೆ.
ಹೃದಾ ಮನೀಷಾ ಮನಸಾ ಅಭಿಕ್ಲುಪ್ತ, ಮನಸ್ಸನ್ನು ಅಂತಃಕರಣದಲ್ಲಿ ಸೇರಿಸಿಕೊಳ್ತಾರೆ. ಮನಸ್ಸು ಇಂದ್ರಿಯಗಳಿಂದ ಇಂದ್ರಿಯೇಭ್ಯ ಪರಂ ಮನಃ, ಮನಸ್ಸು ಇಂದ್ರಿಯಗಳಿಗಿಂತ ಮನಸ್ಸು ವಿಶೇಷವಾದದ್ದು. ಮನಸ್ಸಿಗಿಂತ ಯಾವುದು ವಿಶೇಷವಾದದ್ದು? ಬುದ್ಧಿ. ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧಿಗಿಂತ ಮೇಲಿರುವುದು ಯಾವುದು? ಯೋ ಬುದ್ಧೇ ಪರತಸ್ತು ಸಹ, ಅವನು. ಆ ಗಚ್ಚಂತಿ ಅನಾಮಯಂ ಪದಂ ಅಂತ ಇಲ್ಲಿ ಹೇಳಿದ್ದಾರಲ್ಲ, ಅಂತಹದ್ದು. ಆದ್ದರಿಂದ ಅವನು ಇರುವಂತಹ ಆ ಸ್ಥಾನಕ್ಕೆ ಹೋಗಬೇಕಾದರೆ ಮೊದಲು ಆ ಬುದ್ಧಿಯುಕ್ತರಾಗಬೇಕು ನಾವು. ಅದನ್ನು ಆ ಉಪನಿಷತ್ತು ಹೇಳುವುದು. ಹೃದಾ ಮನೀಷಾ ಮನಸಾ ಅಭಿಕ್ಲುಪ್ತ, ಮನಸ್ಸನ್ನು ಹೃದಯದಲ್ಲಿ ಅಂದರೆ ಅಂತಃಕರಣದಲ್ಲಿ ಸರಿಯಾದ ರೀತಿಯಲ್ಲಿ ಸೇರಿಸಿಕೊಂಡು ಯಹ ಏನಂ ವಿದುಹು, ಯಾರು ಇವನನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಸಫಲರಾಗ್ತಾರೋ ತೇ ಅಮೃತಾಃ ಭವಂತಿ, ಅವರು ಅಮೃತರಾಗ್ತಾರೆ. ಅಥ ಮೃತ್ಯೋ ಅಮರ್ತ್ಯೋ ಭವತ್ಯತ್ರ ಇಹೈವ ಬ್ರಹ್ಮ ಸಮಶ್ನುತೆ, ಕಠೋಪನಿಷತ್ತು ಹೇಳ್ತದೆ. ಮರ್ತ್ಯರು ಅಮರ್ತ್ಯರಾಗ್ತಾರೆ. ಆ ರೀತಿಯಲ್ಲಿ ಕರ್ಮಫಲವನ್ನು ತ್ಯಜಿಸಬೇಕು. ಹಾಗೆ ತ್ಯಜಿಸಿ ಬುದ್ಧಿಯುಕ್ತರಾಗಿ ಪ್ರಯತ್ನ ಮಾಡಿದಾಗ ಆ ಪರಮ ಪದವನ್ನು ಸೇರಬಹುದು ಅಂತ ಹೇಳಿ ಈ ಶ್ಲೋಕದ ಭಾವಾರ್ಥ. 52ನೇ ಶ್ಲೋಕ ಹೇಳುತ್ತೆ, ಯದಾ ತೇ ಮೋಹಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯದಾ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿ, ತೇ ನಿನ್ನ ಬುದ್ಧಿಯು ಮೋಹಕಲಿಲಂ, ಮೋಹರೂಪಿ ಕಲ್ಮಶವನ್ನು, ಕೆಸರನ್ನು, ಕೊಳೆಯನ್ನು, ವ್ಯತಿತರಿಷ್ಯತಿ ಚೆನ್ನಾಗಿ ದಾಟುತ್ತದೆಯೋ ತದಾ ಆ ಸಮಯದಲ್ಲಿ ಶ್ರುತಸ್ಯ ಕೇಳಿರುವ ಚ ಮತ್ತು ಶ್ರೋತವ್ಯಸ್ಯ ಇನ್ನು ಮುಂದೆ ಕೇಳಬಹುದಾದಂತಹ, ಕೇಳಿರುವಂತಹ ಇನ್ನು ಮುಂದೆ ಕೇಳಬಹುದಾದಂತಹ ಅಂತ ಹೇಳಿದ್ರೆ ಏನರ್ಥ? ನಾವು ವೇದಗಳನ್ನು ಓದಿಕೊಂಡು ವೇದಗಳು ಹೇಳುವಂತಹ ರೀತಿಯಲ್ಲಿ ಆ ಕರ್ಮ ಮಾಡಿದ್ರೆ ಈ ಫಲ ಸಿಗುತ್ತೆ, ಈ ಕರ್ಮ ಮಾಡಿದ್ರೆ ಆ ಫಲ ಸಿಗುತ್ತೆ ಅನ್ನುವಂತಹ ಆ ಕರ್ಮಗಳಿಂದ ಸಾಧ್ಯ ಮತ್ತು ಸಾಧನ ಅಂತ ಎರಡು. ಇಲ್ಲಿ ಸಾಧನ ಯಾವುದು? ವೇದಗಳು ಹೇಳುವಂತಹ ಸಾಧನಗಳು ಕರ್ಮದಲ್ಲಿ ಜ್ಯೋತಿಷ್ಠೋಮಾದಿ ಯಾಗಗಳು. ಅಂತಹ ಜ್ಯೋತಿಷ್ಠೋಮ ಅನ್ನೋದು ಒಂದು ಹೆಸರಷ್ಟೇ. ಅಂತಹ ಯಾಗಗಳು ಬೇಕಾದಷ್ಟಿದೆ. ಸೋಮಯಾಗ, ಗರುಡಚಯನ ಯಾಗ ಇತ್ಯಾದಿಗಳಿದೆ. ಅವೆಲ್ಲವೂ ಕೂಡ ಸಾಧನಗಳು. ಸಾಧ್ಯ ಯಾವುದು? ಸ್ವರ್ಗ. ಅದನ್ನು ನಾವು ಕೇಳಿರ್ತೀವಿ. ಶ್ರುತಸ್ಯ ಚ, ಈ ಲೋಕದ ಮತ್ತು ಪರಲೋಕದ ಭೋಗ ಮತ್ತು ಸುಖಕ್ಕಾಗಿ ನಾವು ಏನೆಲ್ಲವನ್ನೂ ಕೇಳಿರ್ತೀವೋ ಕರ್ಮದ ಮೂಲಕ ಮಾಡುವುದರಿಂದ ಸಿಕ್ಕುತ್ತೆ ಎನ್ನುವುದಾಗಿ, ಅದರ ಬಗ್ಗೆ ಶ್ರುತಸ್ಯ ಚ ನಿರ್ವೇದಂ ಗಂತಾಸಿ, ಅದರ ಬಗ್ಗೆ ವೈರಾಗ್ಯ ಬಂದ್ಬಿಡುತ್ತೆ ಅವನಿಗೆ. ಅದರ ಬಗ್ಗೆ ಇದೇನು ಪ್ರಯೋಜನವಿಲ್ಲ ಅನ್ನುವ ಮನೋಭಾವಕ್ಕೆ ಹೋಗ್ತಾನವನು. ಯಾವಾಗ? ಯದಾ ಮೋಹಕಲಿಲಂ ಬುದ್ಧಿ ವ್ಯತಿತರಿಷ್ಯತಿ. ಬುದ್ಧಿ ಅಂತ ಹೇಳುವುದು ಮೋಹವೆಂಬ ಕೆಸರನ್ನು ದಾಟುತ್ತದೆಯೋ ಆಗ. ಈ ಮೋಹ ಅಂತ ಹೇಳುವುದು ಬುದ್ಧಿಗೆ ಅಂಟಿಕೊಂಡಿರುವಂತಹ ಒಂದು ಕೊಳೆ. ಮೋಹ ಅಂತ ಹೇಳಿದ್ರೆ ಡೆಲ್ಯೂಷನ್ ಅಂತ ಹೇಳ್ತಾರಲ್ವ, ಅದು ಅದರಿಂದಲೇ ನಮಗೆ ಆ ಪರಮಾತ್ಮ ಭಾವ ಸಿಕ್ಕುವುದಿಲ್ಲ ಅಂತ ಹೇಳಿ ಗೀತೆಯಲ್ಲಿ ಕೃಷ್ಣನ ಅಭಿಪ್ರಾಯ. ಮತ್ತು ವೇದಾಂತ ಹೇಳುವವರೆಲ್ಲ ಅದನ್ನೇ ಹೇಳುವುದು. ನಾವು ಎಷ್ಟು ಓದಿದ್ರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಆ ಮೋಹವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೊರಗಡೆ ಶ್ಲೋಕವನ್ನು ಕೇಳಿದರೆ ನಮಗೆ ಆ ಮೋಹವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಮೋಹವನ್ನೇ ಭ್ರಾಂತಿ ಅಂತ ಹೇಳ್ತಾರೆ ಅಲ್ವಾ? ಭ್ರಾಂತಿ ಒಂದು ರೀತಿಯ ಭ್ರಾಮಕ ಮನೋಭಾವ. ಪರಿಪೂರ್ಣ ಸುಖ ಅಂತ ಹೇಳುವುದು ಬಾಹ್ಯದಲ್ಲಿ ಸಿಕ್ಕುವುದಿಲ್ಲ. ಪರಿಪೂರ್ಣ ಸುಖವ ನೆಲೆಸುವೆಡೆ ನೀನು ಪರಿಪೂರ್ಣ ಸುಖ ಬೇಕು ಅಂತ ಇದ್ದರೆ ನಿನಗೆ ಹೊರಗಡೆಯಿಂದ ಬಾಹ್ಯದಲ್ಲಿ ದೊರೆಯದು ಅದು. ಅದಕ್ಕೇನು ಮಾಡಬೇಕು? ಸ್ವಾಂತ ಕೃಷಿ ಬ್ರಹ್ಮ ವೀಕ್ಷೆ ಲಭಿಸಿದ್ದೊಡೆ. ಅಂತಃಕೃಷಿ ಮಾಡಬೇಕು. ಅಂತಃಕೃಷಿಯಿಂದ ನಾವು ಸರಿಯಾದ ರೀತಿಯಲ್ಲಿ ಬ್ರಹ್ಮವೀಕ್ಷೆಯನ್ನು ಪಡೆಯುವುದು ಸಾಧ್ಯವಾದರೆ
ಅಲ್ಲಿ ಪೂರ್ಣಾನಂದದ ಭಾವ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅಂತಃಕೃಷಿ ಒಳಗಡೆಗೆ ನಾವು ಕೃಷಿ ಮಾಡಬೇಕು. ಅದನ್ನೇ ಈ ಶ್ಲೋಕ ನಮಗೆ ಮತ್ತೆ ಮತ್ತೆ ಹೇಳುವುದು. ಮೋಹಕಲಿಲ ಬುದ್ಧಿ ಮೋಹಕಲಿಲಂ ವ್ಯತಿತರಿಷ್ಯತಿ. ನಮ್ಮ ಬುದ್ಧಿ ಆ ಯೋಗದಲ್ಲಿ ಯುಕ್ತವಾಗಿ ಮೋಹವೆಂಬ ಕಲ್ಮಶವನ್ನು ದಾಟದಾಗ ಶ್ರೋತವ್ಯಸ ಶ್ರುತಸ್ಯ ಚ ಪರಲೋಕದ ಬಗ್ಗೆ ಈ ಲೋಕದ ಬಗ್ಗೆ ಇರುವಂತಹ ಎಲ್ಲ ಸುಖ ಭೋಗ ಕಲ್ಪನೆಗಳ ವಿಚಾರವನ್ನು ಕುರಿತು ಒಂದು ರೀತಿಯ ನಿರ್ವೇದಂ ಭವತಿ, ವೈರಾಗ್ಯದ ಭಾವನೆ ಬರ್ತದೆ. ಆದ್ದರಿಂದ ಯಾವ ಕಾಲದಲ್ಲಿ ನಿನ್ನ ಬುದ್ಧಿಯು ಮೋಹರೂಪಿ ಕಲ್ಮಶವನ್ನು ಚೆನ್ನಾಗಿ ದಾಟುವುದು ಸಾಧ್ಯವಾಗುತ್ತದೆಯೋ ಆವಾಗ ನೀನು ಇಷ್ಟರವರೆಗೆ ಕೇಳಿರುವಂತಹ ಈ ಲೋಕ ಮತ್ತು ಪರಲೋಕಗಳ ಸಂಬಂಧವಾದ ಎಲ್ಲ ಭೋಗಗಳಿಂದ ನೀನು ಬಿಡುಗಡೆಯನ್ನು ಪಡೆಯುತ್ತೀಯೇ. ಅದರ ಬಗ್ಗೆ ನಿನಗೆ ಒಂದು ರೀತಿಯ ವೈರಾಗ್ಯ ಬರ್ತದೆ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. 53ನೇ ಶ್ಲೋಕ ಹೇಳ್ತದೆ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾ ವಚಲಾ ಬುದ್ಧಿ ತದಾ ಯೋಗ ಮಮಾಪ್ಸ್ಯಸಿ. ಯೋಗದ ಬಗ್ಗೆಯೇ ಹೇಳಿಕೊಂಡು ಬಂದಿದ್ದಾನೆ ಕೃಷ್ಣ. ಇಲ್ಲಿ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದಾನೆ. ನಮಗೆ ಯೋಗ ಯಾಕೆ ಸರಿಯಾಗಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ, ಶ್ರುತಿ ವಿಪ್ರತಿಪನ್ನಾ ತೇ ಬುದ್ಧಿ, ನಮ್ಮ ಬುದ್ಧಿಯೆಲ್ಲ ಶ್ರುತಿಗಳಿಂದ ಕಲುಷಿತವಾಗಿ ಹೋಗಿದೆ, ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತಿದೆ. ಹೇಗೆ ಅಲ್ಲೋಲ ಕಲ್ಲೋಲವಾಗಿದೆ? ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದ ರಥಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಅಂತ ಹೇಳಿ 44, 45 ಶ್ಲೋಕದಲ್ಲಿ ಹೇಳಿದ್ದಾನೆ. ವೇದಗಳು ಹೇಳುವಂತಹ ಫಲವನ್ನು ಕೊಡುವಂತಹ ಕರ್ಮಗಳ ವಿಚಾರವಾಗಿ ಕೇಳಿ 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 ನಮ್ಮ ಮನಸ್ಸು ಒಂದು ರೀತಿಯ ಅಲ್ಲೋಲ ಕಲ್ಲೋಲವಾಗಿಬಿಟ್ಟಿದೆ. ಶ್ರುತಿ ವಿಪ್ರತಿಪನ್ನ ಮನಸ್ಸು, ನಮ್ಮದು ಬುದ್ಧಿ ಒಂದು ರೀತಿಯ ಮೋಹ ಕಲಿಲವಾಗಿದೆ. ಆದ್ದರಿಂದ ಆ ಬುದ್ಧಿ ಏನಾಗ್ತದೆ ಅಂತ ಕೇಳಿದ್ರೆ ಅದರಿಂದ ಬಿಡುಗಡೆ ಮಾಡಿಕೊಳ್ಬೇಕು. ನಾವು ಯಾವ ವೇದವನ್ನು ನಾವು ತಿಳ್ಕೊಳ್ತೀವೋ ಆ ವೇದ ಹೇಳುವಂತಹ ಫಲಗಳಿಗೆ ಆಸೆ ಪಟ್ಟುಕೊಳ್ಳದೆ ಅದು ಮುಖ್ಯವಾದಂತಹ ಗಮನ ಯಾವುದು? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ವೇದಗಳ 3 ಗುಣಗಳಿಂದ ಮೀರಿದ ನಿಸ್ತ್ರೈಗುಣ್ಯತೆಯ ಆ ವಿಚಾರವಾಗಿ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ನಮ್ಮ ಮನಸ್ಸು ಏನಾಗಿದೆ ಅಂತ ಕೇಳಿದ್ರೆ ಒಂದು ರೀತಿಯ ಕಲಕಿ ಹೋಗಿರುವಂತಹ ಒಂದು ಸರೋವರದಂತೆ ಆಗಿಬಿಟ್ಟಿದೆ. ಒಂದು ಶಾಂತವಾಗಿರುವಂತಹ ಸರೋವರದ ಬುಡದಲ್ಲಿ ಹೋಗಿ ನಿಂತುಕೊಂಡ್ರೆ ನಾವು ಆಳದಲ್ಲಿ ಇರುವಂತಹ ಸಣ್ಣ ಸಣ್ಣ ಮರಳು ಕಲ್ಲು ಕೂಡ ಕಾಣ್ತದೆ. ಅದೇ ರೀತಿ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ, ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದೆ ಹೋದರೆ, ಮನಸ್ಸಿನ ಆಳಾಂತರಾಳದಲ್ಲಿ ಬುದ್ಧಿಗಿಂತ ಹಿಂದೆ ಇರುವಂತಹ ಆ ಪರಮಾತ್ಮ ತತ್ವದ ಭಾವ ನಮಗೆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಏನು ಮಾಡಬೇಕು? ಸಾಧನೆ ಮಾಡಬೇಕು. ಅದೇ ಬುದ್ಧಿಯುಕ್ತ. ಆ ಸಾಧನೆಯನ್ನು ಮಾಡದವರನ್ನು ಏನು ಹೇಳ್ತಾರೆ? ಯೋಗದಲ್ಲಿ ನೆಲೆ ನಿಂತವರನ್ನು ಯೋಗಿಗಳು ಅಂತ ಹೇಳ್ತಾರೆ. ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು. ಯಾರ್ಯಾರೋ ಬಂದು ಏನೇನೋ ತುಂಬ್ತಾರೆ ಕಿವಿಗೆ. ತಳದ ಕಸ ತೇಲುತ್ತ ಬಗ್ಗಡವದಹುದು, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ತಿಳಿಯಹುದು ಶಾಂತಿಯಲ್ಲಿ ಮತ್ತೆ. ಆ ರೀತಿಯಲ್ಲಿ ಅದನ್ನು ಯಾರಿಗೂ ನಾವು ಬಗ್ಗಡ ಮಾಡಲಿಕ್ಕೆ ಬಿಡಬಾರ್ದು. ನಮ್ಮ ಮನಸ್ಸನ್ನು ಸಾಧನೆಯನ್ನು ಮಾಡುವ ಅಭಿಪ್ರಾಯ ಇರುವವರು ಮತ್ತು ಆ ಮಾರ್ಗದಲ್ಲಿ ಹೋಗುವವರಿಗೆ 28 ಜನ 28 ಹೇಳ್ತಾರಲ್ಲ, ಅದರ ಬಗ್ಗೆ ಗಮನ ಕೊಡಬಾರ್ದು. ಶಂಕರಾಚಾರ್ಯರ ಒಂದು ಪ್ರಕರಣ ಗ್ರಂಥ ಆತ್ಮಬೋಧ ಅಂತ ಒಂದಿದೆ. ಆ ಆತ್ಮಬೋಧದಲ್ಲಿ ಅವರು ಹೇಳ್ತಾರೆ, ಮನಸ್ಸು ಜೀವಾತ್ಮನಿಗಿಂತ ಮೇಲಿನ ಪರಮಾತ್ಮ ಒಳಗಡೆಗೆ ಇದ್ದಾನೆ ಅಂತ ಹೇಳುವುದು ನಮಗೆ ಯಾಕೆ ಗೊತ್ತಾಗುವುದಿಲ್ಲ ಅಂತ ಹೇಳಿದ್ರೆ, ನಮ್ಮ ಅಜ್ಞಾನದಿಂದ. ಆ ಅಜ್ಞಾನವೇ ಕಲ್ಮಶ. ಆ ಕಲ್ಮಶವೆಂಬ ಅಜ್ಞಾನ ಅಥವಾ ಅಜ್ಞಾನವೆಂಬ ಕಲ್ಮಶ ಹೋಗಬೇಕಾದರೆ ಸಾಧನೆ ಎಂಬ ಆ ಒಂದು ಇದನ್ನು ನಾವು ಅದಕ್ಕೆ ತುಂಬಬೇಕು, ಸಾಧನೆ ಮಾಡಬೇಕು. ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅಜ್ಞಾನವೆಂಬ ಕಲ್ಮಶ ನಾಶವಾಗ್ತದೆ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರಲ್ಲಿ. ಶಿಲ್ಲದ ಬೀಜ ಅಂತ ಒಂದಿರುತ್ತೆ, ಕೇಳಿದ್ದೀರಾ? ಕತರೇಣು ಅಂತ ಹೇಳ್ತಾರೆ ಅದಕ್ಕೆ. ಈಗ ಒಂದು ಗಡಿಗೆಯಲ್ಲೋ ಒಂದು ದೊಡ್ಡ ಪಾತ್ರೆಯಲ್ಲೋ ನೀರು ತುಂಬಿಟ್ಟಿದ್ರೆ ನೀರಿನಲ್ಲಿ ಕಲ್ಮಶಗಳಿರ್ತದೆ. ನಾವು ಸರೋವರದಿಂದಲೋ ಬಾವಿಯಿಂದಲೋ ತಂದು ಇಟ್ಟಿರುವಂತಹ ನೀರಿನಲ್ಲಿ ಸಣ್ಣ ಸಣ್ಣ ಯಾವ್ಯಾವುದೋ ಕಲ್ಮಶಗಳೆಲ್ಲ ಇರ್ತದೆ.
ಆ ಚಿಲ್ಲದ ಬೀಜ ಹಾಕಿಬಿಟ್ರೆ ಆ ಬೀಜದ ಆ ಪ್ರಭಾವದಿಂದ ಎಲ್ಲ ಕಲ್ಮಶಗಳು ಆ ಬೀಜದ ಜೊತೆಗೆ ಹೋಗಿ ದಳದಲ್ಲಿ ಕೂತ್ಬಿಡ್ತದೆ. ಮೇಲ್ಗಡೆ ಪರಿಶುದ್ಧವಾದ ನೀರು ಸಿಗ್ತದೆ. ನಿಮಗೆ ಫಿಲ್ಟರ್ನಲ್ಲಿ ಏನು ನೀರು ಬರ್ತದಲ್ಲ ಅದಕ್ಕಿಂತ ಪರಿಶುದ್ಧವಾದ ನೀರು. ಹಿಂದೆಲ್ಲ ಆ ಬೀಜ ಹಾಕಿಡ್ತಾ ಇದ್ದರು ನೀರಿಗೆ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಆ ಪರಮಾತ್ಮ ಭಾವದಲ್ಲಿ ನಿಲ್ಲಬೇಕಾದರೆ ಸಾಧನೆ ಬುದ್ಧಿಯುಕ್ತರಾಗಬೇಕು ನಾವು. ಹಾಗೆ ಬುದ್ಧಿಯುಕ್ತರಾದಾಗ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತೆ ನಿಶ್ಚಲ ಸಮಾಧಾ ವಚಲಾ ಬುದ್ಧಿ ತದಾ ಯೋಗ ಮಮಾಪ್ಸ್ಯತಿ. ವೇದಗಳನ್ನು ಕೇಳಿ ಆ ಫಲಗಳನ್ನೇ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡುವುದನ್ನು ಬಿಟ್ಟಾಗ ಸರಿಯಾದ ರೀತಿಯಲ್ಲಿ ನಮ್ಮ ಮನಸ್ಸು ತದಾ ಸ್ಥಾಸ್ಯತಿ, ಆವಾಗ ನಿಲ್ಲುತ್ತದೆ. ಎಲ್ಲಿ? ನಿಶ್ಚಲ ಸಮಾಧಾ ವಚಲ ಬುದ್ಧಿ. ಸಮಾಧಿಯಲ್ಲಿ ನಿಶ್ಚಲವಾಗಿ ಸ್ವಲ್ಪವೂ ಚಲನೆ ಇಲ್ಲದೆ, ನಿಶ್ಚಲ ಅಚಲ, ನಿಶ್ಚಲವಾಗಿ ಸ್ವಲ್ಪವೂ ಸಂಚಲನೆ ಇಲ್ಲದೆ ಯದಾ ಸ್ಥಾಸ್ಯತಿ, ಯಾವಾಗ ನಿಲ್ಲುತ್ತದೆಯೋ ತದಾ ಯೋಗಂ ಅವಾಪ್ಸ್ಯಸಿ, ಆಗ ನೀನು ಯೋಗ ಪದವಿಯನ್ನು ಪಡೆಯುತ್ತೀಯೇ. ಸಮಾಧಿ ಅನ್ನುವ ಪದ ಇದೆ. ಸಮಾಧಿ ಅಂತ ಹೇಳಿದ್ರೆ ಏನು? ಸಮಾಧಿ ಎನ್ನುವ ಪದವನ್ನು ಸುಮಾರು ಸರಿ ಕೇಳಿದ್ವಿ ನಾವು. ಸಮಾಧಿ ಅಂತ ಹೇಳಿದ್ರೆ ಶಂಕರರು ಹೇಳುವ ಪ್ರಕಾರ ಸಮಾಧಿ ಸಮಾಧೀಯತೆ ಅಸ್ಮಿನ್ ಚಿತ್ತಂ ಇತಿ ಸಮಾಧಿ ತಸ್ಮಿನ್ ಸಮಾಧಿ ಆತ್ಮನಿ. ನಮ್ಮ ಬುದ್ಧಿ, ಮನಸ್ಸು, ಇಂದ್ರಿಯಗಳು ಎಲ್ಲವೂ ಕೂಡ, ಅಹಂಕಾರ, ಇದಿಷ್ಟೂ ಕೂಡ ಸಮಾಧೀಯತೆ ಅಸ್ಮಿನ್ ಚಿತ್ತಂ, ಎಲ್ಲವೂ ಕೂಡ ಒಂದಾಗಿ ಆ ಮನಸ್ಸಿನ ಆಳಾಂತರಾಳದಲ್ಲಿ ಇರುವ ಚಿತ್ತದಲ್ಲಿ, ಹೃದಯದಲ್ಲಿ ನಿಲ್ಲುವುದೇ ಸಮಾಧಿ. ಅದಕ್ಕೇ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಹೇಳುವುದು ಏನು? ಧ್ಯಾನ, ಧಾರಣ, ಧ್ಯಾನ, ಸಮಾಧಿ. ಮೊದಲು ಧ್ಯಾನಕ್ಕೆ ಕೂತುಕೊಂಡಾಗ ಆ ಕಲ್ಮಶಗಳನ್ನೆಲ್ಲ ನಾವು ಕಳೀತಾ 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 ಆ ಧ್ಯಾನ ಯಾವ ಕೇಂದ್ರವನ್ನು ಇಟ್ಟುಕೊಂಡು ಮಾಡ್ತೀವೋ, ಯಾವ ಒಂದು ವಸ್ತುವನ್ನು ಅಥವಾ ಒಂದು ಶಕ್ತಿಯನ್ನು ಇಟ್ಟುಕೊಂಡು ಮಾಡ್ತೀವೋ ಅದನ್ನೇ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ ಅಲ್ಲಿ ಸಮಾಧಿಯ ಭಾವ ನಮಗೆ ಬರ್ತದೆ. ಆಗ ಯೋಗದ ಭಾವ ನಿನಗೆ ಉಂಟಾಗ್ತದೆ. ಅಂತಹವನನ್ನು ಏನು ಹೇಳ್ತಾರೆ? ಯೋಗಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮುಖ್ಯವಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದ್ರೆ, ವೇದಗಳಿಂದ ನೀವು ಚಲಿತರಾಗಬಾರದು. ಕರ್ಮ ಮಾಡಬೇಕು, ವೇದ ಹೇಳುವಂತಹ ಕರ್ಮಗಳನ್ನು ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಆದರೆ ಅದೇ ಸರ್ವಸ್ವ ಅಂತ ತಿಳ್ಕೊಳ್ಬಾರ್ದು. ಅದೇ ಸರ್ವಸ್ವ ಅಂತ ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ಆ ಪರಮಾತ್ಮ ಭಾವ ಬರೋದಿಲ್ಲ. ಕರ್ಮದ ಹೊರ ಆವರಣದ ಒಂದು ಏನು ರಂಗು ಇರುತ್ತಲ್ಲ ಅದರಲ್ಲೇ ಮನಸ್ಸು ನಿಲ್ಲುತ್ತೆ ಹೊರತುವ ಆಳಕ್ಕೆ ಹೋಗುವುದಿಲ್ಲ. ಅದಕ್ಕೆ ಕರ್ಮ ಮಾಡುವಾಗ ಸಾಮಾನ್ಯವಾಗಿ ಕರ್ಮ ಮಾಡುವವರಿಗೆ ಅದು ಗೊತ್ತಿದ್ದರೆ, ಕರ್ಮ ಮಾಡುವಾಗ ಸಾಮಾನ್ಯವಾಗಿ ಯಾವುದಾದ್ರೂ ಧಾರ್ಮಿಕ ಕರ್ಮ ಮಾಡುವಾಗ ಆಚಾರ್ಯರು ದರ್ಭೆಯ ಎಸಳಿನ ಒಂದು ಪವಿತ್ರ ಅಂತ ಕೊಡ್ತಾರೆ ಅಲ್ವಾ? ಗೊತ್ತಿದೆ ಅಲ್ವಾ? ಅದನ್ನು ಕೊಡುವಾಗ ಒಂದು ಮಂತ್ರವನ್ನು ಹೇಳ್ತಾರೆ. ಏನು? ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ ಅತಪ್ತತನೂರ್ನತಧಾಮೋ ಅಶ್ನುತೆ ಶ್ರುತಾಸ ಇದ್ವಹನ್ ತತ್ತತ್ ಸಮಾಶತ ಅಂತ ಹೇಳ್ತಾರೆ. ಹೇಳಿದವರಿಗೂ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಕೇಳಿದವರಿಗಂತೂ ಗೊತ್ತೇ ಆಗೋದಿಲ್ಲ ಏನು ಹೇಳ್ತಾರೆ ಅಂತ. ಏನೋ ಯಾಂತ್ರಿಕವಾಗಿ ಅದನ್ನು ತಗೊಳ್ತಾರೆ, 2 ಅಕ್ಷತೆ ಕಾಳು ಕೊಟ್ಟಿದ್ದನ್ನು ತಲೆ ಮೇಲೆ ಹಾಕ್ಕೊಳ್ತಾರೆ, ಅದನ್ನು ಕೈಲಿ ಇಟ್ಕೊಳ್ತಾರೆ, ಆಮೇಲೆ ಯಾವಾಗಲೂ ಬಿಚ್ಚಾಕಿಂತಾರೆ, ಬಿಚ್ಚಾಕ್ತಾರೆ. ಅದನ್ನು ಏನು ಹೇಳ್ತಾ ಇದ್ದಾರೆ, ಆ ಮಂತ್ರ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಈ ಪವಿತ್ರವನ್ನು ನೀನು ಧರಿಸಲಿಕ್ಕೆ ನಾನು ಕೊಟ್ಟಿರುವುದು ಯಾಕೆ ಅಂತ ಕೇಳಿದ್ರೆ, ನೀನೀಗ ಯಾವ ಕರ್ಮವನ್ನು ಮಾಡ್ತಾ ಇದ್ದೀಯೋ ಅದರಲ್ಲಿ ನೀನು ಸಮಾಧಿಯ ನೆಲೆಯಲ್ಲಿ ತಪಸ್ಸಿನ ಮನೋಭಾವದಲ್ಲಿ ನಿಲ್ಲಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ವಿಡಿಯೋಗೆ ಮುಖ ಕೊಟ್ಕೊಂಡು ನಿಲ್ಲೋದಲ್ಲ. ಈಗ ಎಲ್ಲ ಅದೇ ಆಗಿದೆ ಅಲ್ವಾ? ಕರ್ಮಕ್ಕೆ ಏನು ಬೆಲೆ ಇಲ್ಲ. ಕರ್ಮ ಬೇಕು, ಆದರೆ ಕರ್ಮಕ್ಕೆ ಬೆಲೆ ಇಲ್ಲ. ಕರ್ಮ ತನ್ನ ಬೆಲೆಯನ್ನು ಕಳ್ಕೊಂಡಿದೆ. ಆ ಮೂಲ ದ್ರವ್ಯ ಕಳೆದು ಹೋಗಿದೆ ಕರ್ಮದ್ದು. ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ ಆಚಾರ್ಯರು. ಅತಪ್ತತನೂಹೋ ನತಧಾಮೋ ಅಶ್ನುತೆ. ತಪಸ್ಸಿನ ಮನೋಭಾವ ಇಲ್ಲದೆ ಈ ಕರ್ಮದಲ್ಲಿ ನೀನು ಕುಳಿತುಕೊಂಡು 3 ಗಂಟೆ ಅಲ್ಲ 5 ಗಂಟೆ ಮಾಡಿದ್ರೂ ಕೂಡ ತದ್ಧಾಮ ನ ಅಶ್ನುತೆ, ಆ ಧಾಮ ನಿನಗೆ ಸಿಕ್ಕುವುದಿಲ್ಲ. ನೀನು ಕರ್ಮ ಮಾಡುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಆ ಧಾಮದ ಪ್ರಾಪ್ತಿಗಾಗಿ.
ಆ ಧಾಮದ ಪ್ರಾಪ್ತಿಗಾಗಿ ನೀನು ಮಾಡಬೇಕಾದ ಆ ಕರ್ಮ ತಪಸ್ಸಿನ ಭಾವದಲ್ಲಿ ಮಾಡಬೇಕು. ತಪಸ್ಸು ಇಲ್ಲದೆ ಹೋದರೆ ಏನೂ ಸಿಕ್ಕುವುದಿಲ್ಲ, ಅದನ್ನು ಹೇಳ್ತಾರಲ್ಲಿ. ಆದ್ದರಿಂದ ನಾವು ವೇದಗಳ ವಾಕ್ಯಗಳಿಂದ ನಮ್ಮನ್ನು ನಾವು ಕಳೆದುಕೊಂಡು ಬಿಡಬಾರ್ದು. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. 53ನೇದಾಯ್ತಲ್ವ, 50 ಇಷ್ಟೆಲ್ಲ ಹೇಳಿದ ಮೇಲೆ ಕೃಷ್ಣ ಅರ್ಜುನನಿಗೆ ಪ್ರಶ್ನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ಹಾಗಿರಬೇಕು, ಹೀಗಿರಬೇಕು, ಯೋಗ ಬುದ್ಧಿಯಲ್ಲಿ ನೆಲೆಸಬೇಕು, ಯೋಗಯುಕ್ತನಾಗಿರಬೇಕು, ಸಮಾಧಿಯಲ್ಲಿ ನಿಲ್ಲಬೇಕು, ಅಂಥವನಿಗೆ ಮಾತ್ರವೇ ಅದು ಕಾಣುತ್ತೆ, ಹಾಗೆಲ್ಲ ಹೇಳಿದಾಗ ಅರ್ಜುನ ಕೇಳ್ತಾನೆ ಕೃಷ್ಣನನ್ನು, ಇಷ್ಟೊತ್ತವರೆಗೆ ನೀನು ಹೇಳಿದೆಯಲ್ಲ ಯೋಗಿ ಆದವನು ಹಿಂಗಿರ್ತಾನೆ ಹಾಗಿರ್ತಾನೆ ಅಂತ, ಅವನ ಲಕ್ಷಣಗಳು ಏನು, ಅವನು ಯಾವ ರೀತಿಯಲ್ಲಿ ಮಾತನಾಡ್ತಾನೆ, ಅವನು ಯಾವ ರೀತಿಯಲ್ಲಿ ಕುಳಿತುಕೊಳ್ತಾನೆ, ಅವನು ಯಾವ ರೀತಿಯಲ್ಲಿ ನಡೀತಾನೆ, ಇಲ್ಲಿ 4 ಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಸಮಾಧಿಸ್ಥಸ್ಯ ಕೇಶವ. ಕೇಶವ ಸಮಾಧಿಸ್ಥಸ್ಯ, ಸಮಾಧಿಸ್ಥನಾದವನು. ಸಮಾಧೀಯತೆ ಅಂತ ನಾವು ಸಮಾಧ ವಚಲ ಬುದ್ಧಿ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂಡ್ವಿ. ಅಂತಹ ಸಮಾಧಿಯಲ್ಲಿ ಇರುವವನ ನಿಜವಾದ ಸ್ಥಿತಪ್ರಜ್ಞನ ಲಕ್ಷಣಗಳು ಕಾ ಭಾಷಾ. ಭಾಷಾ ಅಂದರೆ ಲಕ್ಷಣ. ಕಾ ಭಾಷಾ ಏನು ಲಕ್ಷಣಗಳು? ಸ್ಥಿತಧೀಹಿ, ಆ ಬುದ್ಧಿಯಲ್ಲಿ, ಆ ಪರಮಾತ್ಮ ಭಾವ ಬುದ್ಧಿಯಲ್ಲಿ ಬುದ್ಧಿಯುಕ್ತನಾಗಿ ಇರುವವನು. ಕಿಂ ಪ್ರಭಾಷೇತ, ಯಾವ ರೀತಿಯಲ್ಲಿ ಮಾತನಾಡ್ತಾನೆ. ಕಿಂ ಆಸೀತ, ಯಾವ ರೀತಿಯಲ್ಲಿ ಕುಳಿತುಕೊಂಡಿರ್ತಾನೆ. ವ್ರಜೇತ ಕಿಂ, ಹಾಗೂ ಯಾವ ರೀತಿಯಲ್ಲಿ ಅವನು ನಡೆಯುತ್ತಾನೆ. ಈ 3 ಪದಗಳಿದೆಯಲ್ಲ, ಈ 3 ಪದವನ್ನು ಕಾಯಿಕ, ವಾಚಿಕ, ಮಾನಸಿಕ ಅನ್ನುವ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ಅಂಥೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಪ್ರಭಾಷೇತ, ಯಾವ ರೀತಿ ಮಾತಾಡ್ತಾನೆ, ಮಾತನಾಡುವುದೇನು ವಾಚಿಕ. ಕಿಂ ಆಸೀತ, ಆಸೀತ ಅಂದರೆ ಕುಳಿತುಕೊಳ್ಳುವುದು, ಕುಳಿತುಕೊಳ್ಳುವುದು ಏನಂತ ತೋರಿಸುತ್ತೆ ಮಾನಸಿಕ. ವಾಚಿಕ, ಮಾನಸಿಕ. ಇನ್ನೊಂದು ಯಾವುದು ಕಾಯಿಕ. ಕಿಂ ವ್ರಜೇತ, ವ್ರಜೇತ ಅಂದರೆ ಅವನು ಚಲನೆ, ಅದು ಕಾಯಿಕ. ಹೀಗೆ ವ್ರಜೇತ ಕಾಯಿಕ, ಪ್ರಭಾಷೇತ ವಾಚಿಕ, ಕಿಂ ಆಸೀತ ಮಾನಸಿಕ. ಈ 3 ರೀತಿಯಲ್ಲಿ ಸ್ಥಿತಪ್ರಜ್ಞನಾದವನು ಯಾವ ರೀತಿ ಇರ್ತಾನೆ, ಅವನ ಲಕ್ಷಣಗಳೇನು, ಇದು ಅರ್ಜುನನ ಪ್ರಶ್ನೆ. ಈ ಪ್ರಶ್ನೆಯೇ ಕಾರಣವಾಗಿ ಕೃಷ್ಣ ಮುಂದಿನ 19 ಶ್ಲೋಕದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳ್ತಾನೆ. ಆ 19 ಶ್ಲೋಕಗಳನ್ನು ಪ್ರತಿನಿತ್ಯ ಹೇಳ್ಕೊಳ್ಬೇಕು, ಅದನ್ನು ಮನನ ಮಾಡಬೇಕು ಅಂತ ಹೇಳಿ ಗೀತೆಯನ್ನು ಅಧ್ಯಯನ ಮಾಡುವವರಿಗೆ ಹೇಳ್ತಾರೆ. ಯೋಗ ಅನ್ನುವ ಪದ ಇದೆಯಲ್ಲ, ಈ ಯೋಗ ಅಂತ ಹೇಳುವುದು ಬರೀ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ ಅಂತ ಹೇಳಿ 4 ಯೋಗಗಳ ವಿಚಾರವನ್ನು ಇಡೀ ಗೀತೆಯಲ್ಲಿ ಬೇರೆ ಬೇರೆಯಾದ ರೀತಿಯಲ್ಲಿ ಹೇಳಿದ್ದಾನೆ ಕೃಷ್ಣ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತಹ ಯೋಗಂ ಅವಾಪ್ಸ್ಯಸಿ ತದಾ ಬುದ್ಧಿ ಯೋಗಂ ಅವಾಪ್ಸ್ಯಸಿ ಅಂತ ಹೇಳಿದ್ದಾನಲ್ಲ, ಅಲ್ಲಿ ಯೋಗ ಹೇಗೆ ಕರ್ಮಯೋಗ ಆಗುತ್ತೆ, ಹಾಗೆ ಧ್ಯಾನ ಯೋಗ ಹೇಗಾಗುತ್ತೆ, ಸಮತ್ವ ಯೋಗ ಹೇಗಾಗುತ್ತೆ, ಭಗವತ್ ಪ್ರಭಾವ ರೂಪಿ ಯೋಗ ಹೇಗಾಗುತ್ತೆ, ಭಕ್ತಿ ಯೋಗ ಹೇಗಾಗುತ್ತೆ, ಅಷ್ಟಾಂಗ ಯೋಗ ಹೇಗಾಗುತ್ತೆ, ಇದನ್ನೆಲ್ಲ ವಿವರವಾಗಿ ಕೃಷ್ಣ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಹೇಳಿರುವುದನ್ನು ಈ ಶ್ಲೋಕದ ನೆಲೆಯಲ್ಲಿ ನಾವು ಒಂದ್ಸಲಿ ಜ್ಞಾಪಿಸಿಕೊಳ್ಳಬಹುದು ಅಂತ ಹೇಳಿ ಗೀತೆಯ ಅಧ್ಯಯನ ಮಾಡುವವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಜಯದಯಾಳ್ ಗೋಯಂಕ ಅವರು. ಕರ್ಮಯೋಗ ಹೇಳಿದ್ದಾನೆ ಇಲ್ಲಿ. ಕರ್ಮಯೋಗ ಯಾವ ರೀತಿ ಹೇಳಿದ್ದಾನೆ? ಕರ್ಮಯೋಗ 6ನೇ ಅಧ್ಯಾಯ, 6ನೇ ಅಧ್ಯಾಯದಲ್ಲಿ ಅದನ್ನು ಧ್ಯಾನ ಯೋಗ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಕರ್ಮಯೋಗವನ್ನು ತೋರಿಸಿಕೊಡ್ತಾನೆ ನಮಗೆ. 6ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳ್ತಾನೆ, 6 ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. 6 ವೃಕ್ಷೋಹೋ ಅಂತ ಹೇಳಿದ್ರೆ ಯಾವ ಸಾಧಕ ಮುನಿ 6 ವೃಕ್ಷೋಹೋ ಪ್ರಯತ್ನ ಪಡಬೇಕು ಯಾವುದಾದರೂ ಒಂದು ರೀತಿಯಲ್ಲಿ ಅನ್ನುವಂತಹ ಒಂದು ಭಾವನೆ ಇಟ್ಟುಕೊಂಡು ಯೋಗಂ,
ಯೋಗದ ನೆಲೆಯಲ್ಲಿ ನಿಲ್ಲುವ ಪ್ರಯತ್ನ ಮಾಡ್ತಾನೋ ಅಂತಹವನಿಗೆ ಮೊದಲಿಗೆ ಕರ್ಮವೇ ಕಾರಣ ಅಂತ ಹೇಳಲಾಗುತ್ತದೆ. ಯಾವುದನ್ನು ಮಾಡಿದ್ರೂ ಯೋಗದಲ್ಲಿ ಕರ್ಮ ಬೇಕೇ ಬೇಕು. ಶರೀರದ ಅಂಗಗಳ ಪ್ರಯತ್ನವಿಲ್ಲದೆ ಯಾವ ಯೋಗವೂ ಆಗುವುದಿಲ್ಲ. ಜ್ಞಾನಕ್ಕೆ ನಮಗೆ ಶ್ರವಣಶಕ್ತಿ ಚೆನ್ನಾಗಿರಬೇಕು, ಚಕ್ಷುಶಕ್ತಿ ಚೆನ್ನಾಗಿರಬೇಕು, ಮೆದುಳು ಸರಿಯಾಗಿರಬೇಕು. ಅದೇ ರೀತಿ ಕರ್ಮಕ್ಕೆ ಇಡೀ ಶರೀರದ ಎಲ್ಲ ಅಂಗಾಂಗಗಳು ಸರಿಯಾಗಿರಬೇಕು. ಅದನ್ನು ಕರ್ಮ ಕಾರಣ ಮುಚ್ಯತೆ, ಪ್ರಯತ್ನ ಪಡುವ ಮೊದಲ ಹಂತವನ್ನು ಕರ್ಮದ ಕಾರಣ ಅಂತ ಹೇಳ್ತಾರೆ. ಯೋಗಾರೂಢಸ್ಯ ತಸ್ಯೈವ. ಅದೇ ರೀತಿಯಲ್ಲಿ ಒಬ್ಬ ಯೋಗದಲ್ಲಿ ಆರೂಢನಾದ ಅಂತ ಹೇಳಿದ್ರೆ ಅವನ ವಿಚಾರವಾಗಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಶಮಃ ಕಾರಣ ಮುಚ್ಯತೆ. ಒಂದು ಸಾರಿ ಅವನು ಯೋಗಾರೂಢನಾದರೆ ಅವನಿಗೆ ಶಾಂತಿಯೇ ಶಾಂತಿ, ಒಳಗಡೆಗೆ ಆ ಸಂಪೂರ್ಣ ಶಾಂತಿ ಶಮಃ ಕಾರಣ ಮುಚ್ಯತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಶ್ಲೋಕವನ್ನು ಒಂದೊಂದು ಅಧ್ಯಾಯದಲ್ಲಿ ನಮಗೆ ತೋರಿಸ್ತಾ ಹೋಗ್ತಾನೆ ಕೃಷ್ಣ. ಅದನ್ನು ನಾವು ಆಯಾಯ ಅಧ್ಯಾಯ ಬಂದಾಗ ಅದನ್ನು ಸ್ವಲ್ಪ ವಿವರವಾಗಿ ನಾವು ಅಧ್ಯಯನ ಮಾಡಬಹುದು. ಈಗ 55ನೆಯ ಶ್ಲೋಕ ಏನು ಹೇಳುತ್ತೆ? ಅರ್ಜುನ ಕೇಳ್ತಾನೆ, ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ತಿದದಿ ಕಿಂ ಪ್ರಭಾಷಯಿತ ಕಿಮಾಸೀತ ವ್ರಜೇತ ಕಿಂ. ಅದಕ್ಕೆ ಭಗವಂತ ಹೇಳ್ತಾನೆ, ಶ್ರೀ ಭಗವಾನುವಾಚ ಏನು ಹೇಳ್ತಾನೆ? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಃ ತದಾ ಉಚ್ಯತೆ. ಸ್ಥಿತಪ್ರಜ್ಞನೆಂದು ತದಾ ಆಗ ಅವನಿಗೆ ಸ್ಥಿತಪ್ರಜ್ಞ ಎಂಬುದಾಗಿ ಉಚ್ಯತೆ ಹೇಳಲ್ಪಡುತ್ತದೆ. ಯಾವಾಗ ಆತ್ಮನಿ ಏವ ಆತ್ಮನ ತುಷ್ಟಃ, ತನ್ನ ಮನಸ್ಸನ್ನು ತನ್ನ ಆತ್ಮದಲ್ಲಿಯೇ ನೆಲೆ ನಿಲ್ಲಿಸಿಕೊಂಡು ಸಂತೋಷದಲ್ಲಿ ಇರುವಂತಹ ಯಾವ ಒಂದು ವ್ಯಕ್ತಿ ಇದ್ದಾನೋ ಅವನನ್ನು ಸ್ಥಿತಪ್ರಜ್ಞ ಅಂತ ಹೇಳ್ಬೋದು. ಹಾಗೆ ಸ್ಥಿತಪ್ರಜ್ಞ ಆಗಬೇಕಾದರೆ ತನ್ನ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ತನ್ನ ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳಬೇಕಾದರೆ ಅವನು ಏನು ಮಾಡಬೇಕು? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಮನೋಗತಾನ್ ಪಾರ್ಥ ಸರ್ವಾನ್ ಮನೋಗತಾನ್ ಕಾಮಾನ್ ಯದಾ ಪ್ರಜಹಾತಿ. ಎಲ್ಲ ಮನಸ್ಸಿನ ಒಳಗಡೆಗೆ ಇರುವ ಏನೇನೋ ಆಸೆ ಆಕಾಂಕ್ಷೆಗಳು ಕಾಮನೆಗಳಿದೆಯಲ್ಲ ಅವೆಲ್ಲವನ್ನೂ ಕೂಡ ಯಾವಾಗ ಪ್ರಜಹಾತಿ ತೆಗೆದು ಹಾಕ್ತಾನೋ, ಕಾಮನೆಗಳನ್ನು ಬಿಡುವುದೇ ಆಶಾ ವಿನಾಶ ಮೋಕ್ಷ. ಕಾಮನೆಗಳನ್ನು ಬಿಡುವುದೇ ನಿಜವಾದ ಮೋಕ್ಷ. ಕಾಮನೆಗಳನ್ನು ಇಟ್ಟುಕೊಂಡಾಗ ಮೋಕ್ಷಕ್ಕೆ ಪ್ರಯತ್ನ ಇರುವುದಿಲ್ಲ. ಹಾಗಾದರೆ ನಾವು ಸಂಸಾರಿಗಳಾಗಿ ಕಾಮನೆಗಳನ್ನು ಇಟ್ಟುಕೊಳ್ಳದೇ ಇರಲಿಕ್ಕಾಗತ್ತಾ ಅಂತ ಕೇಳಿದ್ರೆ, ನಮ್ಮ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಕೃಷ್ಣ ಇದನ್ನೆಲ್ಲ ಸ್ವಲ್ಪವೂ ಯೋಚನೆ ಮತ್ತು ಸಂಶಯ ಇಲ್ಲದೇ ಇರುವ ರೀತಿಯಲ್ಲಿ ನಮಗೆ ಸೂಚನೆ ಕೊಟ್ಟಿದ್ದಾನೆ. ಮುಂದಿನ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಧರ್ಮಕ್ಕೆ ವಿರುದ್ಧವಲ್ಲದ ಎಲ್ಲ ಕಾಮನೆಗಳಲ್ಲಿಯೂ ನಾನೇ ಇದ್ದೇನಪ್ಪ, ಅದು ನಾನೇ ಅಂತ ತಿಳ್ಕೊ ನೀನು. ಅದನ್ನು ಅನುಭವಿಸಲಿಕ್ಕೆ ನಿನಗೆ ಯಾವ ಯೋಚನೆಯೂ ಬೇಕಾಗಿಲ್ಲ, ಧಾರಾಳವಾಗಿ ಅನುಭವಿಸಬಹುದು. ಆ ರೀತಿಯಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮನೆಗಳು, ಧರ್ಮಕ್ಕೆ ವಿರುದ್ಧವಾದ ಕಾಮನೆಗಳನ್ನೆಲ್ಲ ಬಿಡಬೇಕು. ಆಗ ಮನೋಗತಾನ್ ಸರ್ವಾನ್ ಕಾಮಾನ್ ಯದಾ ಪ್ರಜಹಾತಿ. ಯದಾ ಯಾವಾಗ ಮನೋಗತಾನ್ ಮನಸ್ಸಿನ ಒಳಗೆ ತುಂಬಿಕೊಂಡಿರುವ ಎಲ್ಲ ರೀತಿಯ ಕಾಮನೆಗಳನ್ನು ಪ್ರಜಹಾತಿ ಬಿಡುತ್ತಾನೋ, ಹಾಗೂ ಆಗ ಮಾತ್ರವೇ ಅವನಿಗೆ ಆತ್ಮನ್ಯೇವ ಆತ್ಮನ ತುಷ್ಟಃ, ತನ್ನ ಮನಸ್ಸನ್ನು ಆ ಆತ್ಮನಲ್ಲಿ ಇಟ್ಟುಕೊಂಡು ಸಂತೋಷದಲ್ಲಿ ಇರುವುದು ಸಾಧ್ಯವಾಗ್ತದೆ. ಅದಿಲ್ಲದೆ ಹೋದರೆ ಸಾಧ್ಯವಾಗುವುದಿಲ್ಲ. ಬಾಹ್ಯವಾದಂತಹ ಆಲೋಚನೆಗಳು ಇಲ್ಲದೆ ಭ್ರಾಂತಿಯೋ ಪರಿಪೂರ್ಣ ಸುಖದಾಶೆ ಬಾಹ್ಯದಲ್ಲಿ, ಶಾಂತ ಲೋಕದ ಸೌಖ್ಯ ಖಂಡ ಖಂಡವರು, ಸ್ವ ಅಂತ ಕೃಷಿ ಇಂ ಬ್ರಹ್ಮ ವೀಕ್ಷೆ ಲಭಿಸಿರ್ದೊಡೆ ಏಕಾಂತ ಪೂರ್ಣಾನಂದ ಬಂತು. ಭ್ರಾಂತಿಯೋ ಪರಿಪೂರ್ಣ ಸುಖದಾಶೆ ಬಾಹ್ಯದಲ್ಲಿ, ಹೊರಗಡೆ ಸುಖ ಸಿಗುತ್ತೆ ಅಂತ ಹೇಳಿ ಯೋಚನೆ ಮಾಡುವುದು ಭ್ರಾಂತಿ, ಅದು ನಮ್ಮ ಭ್ರಮೆ. ಅದೆಲ್ಲವೂ ಕೂಡ ಹೊರಗಡೆಯಿಂದ ಇಂದ್ರಿಯಗಳಿಂದ ಗ್ರಹಿಸುವ ಸುಖವೆಲ್ಲವೂ ಕೂಡ ಸ ಅಂತ ಕೊನೆ ಇರುವಂತಹದ್ದು. ಶಾಂತ ಲೋಕದ ಸೌಖ್ಯ ಖಂಡ ಖಂಡವದು, ಚೂರು ಚೂರೇ ಅದು, ಪೀಸ್ ಪೀಸ್, ಖಂಡ ಖಂಡವದು, ಸಂಪೂರ್ಣ ಸುಖ ಅಲ್ಲ ಅದು.
ಅಂತ್ಯವಿರುವ ಲೋಕದಲ್ಲಿ ಸಿಕ್ಕುವಂತಹ ಇಂದ್ರಿಯಗಳಿಂದ ಗ್ರಹಿಸಬಹುದಾದಂತಹ ಎಲ್ಲ ಸುಖಗಳು ಕೂಡ ಸಂತೋಷಗಳು ಕೂಡ ಖಂಡವಾದದ್ದು. ಒಳಗಡೆಗೆ ಕೃಷಿ ಮಾಡಿ ಸ್ವಾಂತ ಕೃಷಿ ಬ್ರಹ್ಮವೀಕ್ಷೆ ಲಭಿಸಿರ್ದೊಡೆ. ಆ ಬ್ರಹ್ಮಭಾವದ ಅನುಭವವಾಗುವ ಮಟ್ಟಕ್ಕೆ ಹೋದರೆ ಏಕಾಂತ ಪೂರ್ಣಾನಂದ. ಅಂತಹವನು ಏಕಾಂತದಲ್ಲಿ ಪೂರ್ಣಾನಂದನಾಗಿ ಕುಳಿತಿರ್ತಾನೆ. ಕಿಮಾಸೀತ ಅನ್ನೋದಕ್ಕೆ ಒಂದು ಉತ್ತರ ಇದೆ. ಆ ರೀತಿಯಲ್ಲಿ ಆತ್ಮನೇ ಏವ ಆತ್ಮನ ತುಷ್ಟ. ಸಮಾಧಿ ಅಂತ ಹೇಳುವುದಕ್ಕೆ ಶಂಕರಾಚಾರ್ಯರು ಹೇಳಿದಂತಹ ಅರ್ಥವನ್ನು ಗ್ರಹಿಸಿದ್ವಿ ನಾವು. ಸಮಾಧೀಯತೆ ಅಸ್ಮಿನ್ ಚಿತ್ತಂ ಸದಾ ರಮತೆ ಆತ್ಮನಿ ತಸ್ಮಿನ್ ಸಮಾಧಿ. ಸಂಪೂರ್ಣವಾಗಿ ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಕೂಡ ಒಳಗಡೆ ಯಾವುದೋ ಒಂದು ಆ ಕೇಂದ್ರದಲ್ಲಿ ಸ್ಥಿರವಾಗಿ ನಿಲ್ಲುವ ರೀತಿಯಲ್ಲಿ ಸಿದ್ಧವಾಗಬೇಕು. ಆಗ ಅಂತಹವನು ಸ್ಥಿತಪ್ರಜ್ಞ ಎಂಬುದಾಗಿ ಹೇಳಲ್ಪಡ್ತಾನಪ್ಪ ಅರ್ಜುನ ಅಂತ ಹೇಳಿ ಹೇಳ್ತಾನೆ. ಸಾಧನೆ ಮಾಡುವವರಿಗೆ ಇದೆಲ್ಲ ಮುಖ್ಯವಾಗಿ ಬೇಕಾಗುವಂಥದ್ದು. ಇದು 55 ಆಯ್ತಲ್ವಾ? 55 ಆಯಿತು. ಇನ್ನೊಂದು 5 ಶ್ಲೋಕ ಹೇಳಿಕೊಳ್ಳೋಣ. ಮೊದಲು ಚಾಂಟಿಂಗ್ ಮಾಡಿ ಆಮೇಲೆ ಅದರ ವಿವರಣೆ ಮಾಡೋಣ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಯಸ್ಸರ್ವತ್ರಾನಭಿಸ್ನೇಹಸ್ತತ್ಪ್ರಾಪ್ಯ ಶುಭಾಶುಭಂ. ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಸ್ಸರ್ವತ್ರಾನಭಿಸ್ನೇಹಸ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ
ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಐವತ್ತಾರರಿಂದ ಹೇಳ್ಕೊಳ್ಳೋಣ ಎಲ್ಲರೂ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ. ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಯಃ ಸರ್ವತ್ರಾನಭಿಸ್ನೇಹಸ್ತತ್ತತ್ಪ್ರಾಪ್ಯ ಶುಭಾಶುಭಂ. ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯತತೋ ಹ್ಯಪಿ ಕೌಂತೇಯ ಇವತ್ತು ಅಮಾವಾಸ್ಯೆ ಅಲ್ವೇ? ಆವತ್ತೆ ನಾಳೆಯಿಂದ ಅಧಿಕ ಮಾಸ ಪ್ರಾರಂಭ. ನಿನ್ನೆ ನನ್ನ ಮೇಡಮ್ ಅವರು ಅಧಿಕ ಮಾಸದ ಬಗ್ಗೆ 2 ಮಾತು ಹೇಳಿ ಅಂತ ಕೇಳಿದ್ರು. ಹಾಗಾಗಿ ಹೇಳ್ಬೋದಲ್ವೇ? ಕೇಳಿದ್ದನ್ನು ಹೇಳಬೇಕು, ನಮಗೆ ಗೊತ್ತಿರೋದನ್ನು. ಈ ಅಧಿಕ ಮಾಸ ಅಂತ ಸಾಮಾನ್ಯವಾಗಿ ಪಂಚಾಂಗದಲ್ಲಿ ಯಾವಾಗ ಬರುತ್ತೆ ಹೇಳಿ? 3 ವರ್ಷಕ್ಕೊಂದು ಸಾರಿ ಅಧಿಕ ಮಾಸ ಬರುತ್ತೆ. ಯಾಕೆ ಬರುತ್ತೆ ಅಧಿಕ ಮಾಸ? ಅಧಿಕ ಮಾಸದ ವಿಶೇಷವೇನು? ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತಾರೆ. ತುಂಬ ಧಾರ್ಮಿಕ ಸ್ವಭಾವ ಇರುವವರು ತುಂಬ ಧಾರ್ಮಿಕ ಆಚರಣೆಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡ್ತಾರೆ.
ಈ ಅಧಿಕ ಮಾಸಕ್ಕೆ ಒಂದು ವೈಜ್ಞಾನಿಕವಾದ ಕಾರಣ ಇದೆ. ಅದು ಏನು ಅಂತ ಕೇಳಿದ್ರೆ, ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮ್ಮಲ್ಲಿ 2 ರೀತಿಯ ವಾರ್ಷಿಕ ಅಂದರೆ ಸಂವತ್ಸರದ ಆಚರಣೆಗಳು ಉಂಟು. ಒಂದು ಚಾಂದ್ರಮಾನ, ಇನ್ನೊಂದು ಸೌರಮಾನ. ಚಾಂದ್ರಮಾನ ಅಂತ ಹೇಳುವುದು ಚೈತ್ರ ಮಾಸದ ಪಾಡ್ಯದಿಂದ ಶುರುವಾಗಿ ಮುಂದಕ್ಕೆ ಹೋಗುತ್ತೆ, ಕೊನೆಯಲ್ಲಿ ಫಾಲ್ಗುಣ ಮಾಸದ ಅಮಾವಾಸ್ಯೆಗೆ ಮುಗಿಯುತ್ತೆ. ಅದೇ ರೀತಿ ಸೌರಮಾನ ರೀತಿಯ ಮೇಷ ಮಾಸದ ಪಾಡ್ಯದಿಂದ ಶುರುವಾಗಿ ಮೀನದ ಕೊನೆಯಲ್ಲಿ ಮುಗಿಯುತ್ತೆ, ರೇವತಿ ನಕ್ಷತ್ರಕ್ಕೆ ಮುಗಿಯುತ್ತೆ. ಸೊ ಸೌರಮಾನ ಅಂತ ಹೇಳುವುದು ನಕ್ಷತ್ರಗಳಲ್ಲಿ ಸೂರ್ಯ ಸಂಚರಿಸುವ ಆ ಕಾಲದ ಅವಧಿಯನ್ನು ಇಟ್ಟುಕೊಂಡು ಸಂವತ್ಸರ ಕಾಲ ನಿರ್ಣಯ. ಚಾಂದ್ರಮಾನದಲ್ಲಿ ತಿಥಿಗಳಲ್ಲಿ ಚಂದ್ರ ಸಂಚರಿಸುವ ಆ ಕಾಲವನ್ನು ಇಟ್ಟುಕೊಂಡು ಚಾಂದ್ರಮಾನ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಚಾಂದ್ರಮಾನ ಮತ್ತು ಸೌರಮಾನಕ್ಕೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ 11 ದಿವಸ ಹೆಚ್ಚು ಕಮ್ಮಿ ಬರ್ತದೆ. ಪ್ರತಿ ಸೌರಮಾನಕ್ಕೆ ರಾಶಿಗಳು ಅಂತ ಹೇಳ್ತಾರೆ, ಮೇಷಾದಿ ರಾಶಿಗಳು. ಪ್ರತಿ ಮಾಸದಲ್ಲೂ ಕೂಡ ಒಂದೊಂದು ಸಂಕ್ರಮಣ ಇರುತ್ತದೆ. ಆ ಸಂಕ್ರಮಣ ಮೇಷವಾಗಲಿ, ವೃಷಭವಾಗಲಿ, ಮಿಥುನವಾಗಲಿ, ಯಾವುದೇ ಆಗಲಿ ಪ್ರತಿ ಮಾಸದ ಮಧ್ಯದಲ್ಲೋ ಕೊನೆಯಲ್ಲೋ ಅಥವಾ ಪ್ರಾರಂಭದಲ್ಲೋ ಬರ್ತದೆ. ಯಾವ ಮಾಸದಲ್ಲಿ ಸಂಕ್ರಮಣ ಬರುವುದಿಲ್ಲವೋ ಅಂತಹ ಮಾಸವನ್ನು ಅಧಿಕ ಮಾಸ ಅಂತ ಹೇಳ್ತಾರೆ. ಯಾಕೆ ಬರುವುದಿಲ್ಲ ಅಂತ ಕೇಳಿದ್ರೆ, ಈ ಸೂರ್ಯಮಾನ ಮತ್ತು ಚಾಂದ್ರಮಾನದ ಕಾಲಗಣನೆ ಏನಿದೆಯಲ್ಲ ಅದನ್ನು ಋತುಗಳು ಅಂತ ಹೇಳ್ತಾರೆ. ಆ ಋತುಗಳಲ್ಲಿ ಬರುವಂತಹ ವ್ಯತ್ಯಾಸವನ್ನು ಸರಿದೂಗಿಸುವುದಕ್ಕಾಗಿ ಸುಮಾರು ಪ್ರತಿ 3 ವರ್ಷಗಳಿಗೊಮ್ಮೆ ಬರುವ ಆ ಹೆಚ್ಚುವರಿ ತಿಂಗಳನ್ನೇ ಅಧಿಕ ಮಾಸ ಅಂತ ಹೇಳ್ತಾರೆ. ಆ ಅಧಿಕ ಮಾಸವನ್ನು ಮಲಮಾಸ ಅಂತ ಕೂಡ ಹೇಳುವ ಪದ್ಧತಿ ಉಂಟು. ಮಲಮಾಸ ಅಂತ ಹೇಳಿದ್ರೆ ಮಲ ಅಂದ ಕೂಡಲೇ ನಿಮಗೆ ಏನೋ ಮಲ ಅನ್ನುವ ಶಬ್ದ ಬರ್ತಾ ಇದೆ, ಆ ತರಹ ಏನಿಲ್ಲ, ಜಾಸ್ತಿಯಾಗಿ ಬಂದಿರುವುದು ಅಂತ ಅರ್ಥ ಅಷ್ಟೇ. ಇದನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತಾರೆ. ಇದು ಸೂರ್ಯ ಮತ್ತು ಚಂದ್ರನ ಚಲನೆಯ ವ್ಯತ್ಯಾಸವನ್ನು ಸರಿದೂಗಿಸಲು ಬರುವ 13ನೇ ತಿಂಗಳು. ಅದು 3 ವರ್ಷಕ್ಕೊಂದ್ಸಲಿ ಯಾಕೆ ಬರುತ್ತೆ ಅಂತ ಕೇಳಿದ್ರೆ, ವರ್ಷಕ್ಕೆ 11 ದಿವಸ ವ್ಯತ್ಯಾಸ ಬರುತ್ತೆ. ಸೌರಮಾನ ರೀತಿಯ ಸೂರ್ಯನ ಸಂಚಲನೆಗೂ ಚಾಂದ್ರಮಾನ ರೀತಿಯ ಚಂದ್ರನ ಸಂಚಲನೆಗೂ ಕೂಡ ಅವರ ಆ ಚಾರ ಇದೆಯಲ್ಲ, ಆ ಚಾರಕ್ಕೆ ವರ್ಷಕ್ಕೆ 11 ದಿವಸ ವ್ಯತ್ಯಾಸ ಬರ್ತದೆ. ಆ 11 ದಿವಸವನ್ನು ಸರಿದೂಗಿಸುವುದಕ್ಕಾಗಿ 3 ವರ್ಷಕ್ಕೊಂದ್ಸಲಿ 32 ದಿವಸಗಳನ್ನು ಎಕ್ಸ್ಟ್ರಾ ಸೇರಿಸಿ ಇನ್ನೊಂದು ಅಧಿಕ ಮಾಸ ಅಂತ ಹೇಳಿ ವೈಜ್ಞಾನಿಕವಾಗಿ ಪಂಚಾಂಗದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೇರಿಸುವಂತಹ ಒಂದು ಪರಿಕಲ್ಪನೆ ಹಿಂದಿನಿಂದ ಬಂದಿದೆ. ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಅಷ್ಟೇ. ಚಾಂದ್ರಮಾನ ರೀತಿಯ ಒಂದು ವರ್ಷಕ್ಕೆ 354 ದಿನಗಳು ಬಂದರೆ, ಸೂರ್ಯನ ಚಲನೆಯ ಆ ಆಧಾರಿತವಾದಂತಹ ಸೌರಮಾನ ರೀತಿಯ 365 ದಿನಗಳು ಬರ್ತದೆ. ಚಾಂದ್ರಮಾನ ರೀತಿಯ 364, ಸೌರಮಾನ ರೀತಿಯ 365. ಅಲ್ಲಿಗೆ ಎಷ್ಟು ದಿವಸ ಆಯಿತು ವ್ಯತ್ಯಾಸ? 11 ದಿವಸ ವ್ಯತ್ಯಾಸ ಆಯಿತಲ್ವಾ? ಸೊ ಈ ವ್ಯತ್ಯಾಸ ಸರಿದೂಗಿಸಬೇಕು ಅಂಥೇಳಿ ಪ್ರತಿ ತಿಂಗಳು 32 ತಿಂಗಳು 16 ದಿನಗಳಿಗೊಮ್ಮೆ ಈ ಹೆಚ್ಚುವರಿ ತಿಂಗಳು ಸೇರಿಸಲ್ಪಡುತ್ತೆ. ಅದು 11 × 3 33 ಅಂತ ಹೇಳಿ. ಆ 33 ಅನ್ನುವ ಸಂಖ್ಯೆಯನ್ನೇ ಪುರಾಣಗಳಲ್ಲಿ ಒಂದು ರೂಪಕವನ್ನಾಗಿ ಇಟ್ಟುಕೊಂಡು 33 ಕೋಟಿ ದೇವತೆಗಳೂ ಕೂಡ ಆ ಮಾಸದಲ್ಲಿ ಸನ್ನಿಹಿತರಾಗಿರ್ತಾರೆ. ಆವಾಗ ಅದಕ್ಕೆ ಪೂಜೆ ಮಾಡಬೇಕು. ಪುರಾಣಗಳೆಲ್ಲ ಹೇಳುವುದು ರೋಚಕವಾಗಿ ನಮಗೆ ಕರ್ಮ ಮಾಡಿ ಅಂತ ಹೇಳಿ ಅದಕ್ಕೇನೋ ಒಂದು ಪುರಾಣದ ಕಥೆಯನ್ನು ಸೇರಿಸಿ ಈ ನೆಲೆಯಲ್ಲಾದರೂ ಈ ದೃಷ್ಟಿಯಿಂದಲಾದರೂ ಜನಗಳು ಸ್ವಲ್ಪ ಧಾರ್ಮಿಕವಾದ ಆಚರಣೆ ಮಾಡಲಿ ಅನ್ನುವುದಕ್ಕಾಗಿ ಹೇಳ್ತಾರೆ. 33 ಅಂತ ಹೇಳುವುದಕ್ಕೆ ಇರುವಂತಹ ಒಂದು ಸಂಕೇತ ಅಷ್ಟನೆಯ 11 × 3 ಅಷ್ಟನೆಯ. 33 ಕೋಟಿ ದೇವತೆಗಳೂ ಇಲ್ಲ ಅಂತ ಹೇಳಿ ವೇದಾಂತ ಹೇಳುತ್ತೆ. ಏನು ದೇವತೆಗಳಿದ್ದಾರೋ ಅವೆಲ್ಲವೂ ಕೂಡ ನಮ್ಮ ಹೃದಯದ ಒಳಗೆಯೇ ಇದೆ. ಆ 33 ಅಂತ ಹೇಳುವುದು ನಮ್ಮ ಶರೀರ ಸಂಪೂರ್ಣವಾಗಿ ತುಂಬಿಕೊಂಡಿರುವಂತಹ ಬೇರೆ ಬೇರೆ ಧಾತುಗಳು, ಮಜ್ಜೆಗಳು, ಮಾಂಸಗಳು, ಸಪ್ತಧಾತುಗಳು ಇತ್ಯಾದಿಗಳೆಲ್ಲ ಸೇರಿ 33 ಆಗುತ್ತದೆ. ಅದೇ 33 ಕೋಟಿ ದೇವತೆಗಳು ಅನ್ನುವಂತಹ ಅರ್ಥವನ್ನು ವೇದಾಂತ ಹೇಳುತ್ತೆ.
ಆದರೆ ಪುರಾಣದಲ್ಲಿ 33 ಕೋಟಿ ದೇವತೆಗಳು ಅನ್ನುವಂತಹ ಒಂದು ಕಲ್ಪನೆ ಇದೆ. ಆದ್ದರಿಂದ ಈ 11 × 3 33, ಅದು 33 ಅಂತ ಹೇಳೋದು 33 ಕೋಟಿ ದೇವತೆಗಳಿಗೆ ಅಲ್ಲಿ ಸೇರಿಸ್ಬಿಡ್ತಾರೆ. ಹಾಗೆ ಸೇರಿಸಿದಾಗ ಸಾಮಾನ್ಯವಾಗಿ ಧಾರ್ಮಿಕ ಮನೋಭಾವ ಇರುವಂತಹ ಭಕ್ತರಿಗೆ ಈ ಮಾಸದಲ್ಲಿ ನಾವು ವಿಶೇಷವಾದಂತಹ ಯಾವುದೋ ದೇವರ ಕಾರ್ಯ ಮಾಡಬೇಕು ಅಂತ ಹೇಳಿ ಇದಕ್ಕೊಂದು ಪುರಾಣದ ಒಂದು ಸಣ್ಣ ಆಖ್ಯಾನ ಇದೆ. ಹೀಗೆ ಮಲಮಾಸ ಅಂತ ಸೇರಿತು. ಆ ಮಲಮಾಸದ ಅಧಿಪತಿ ಒಬ್ಬ ಇರ್ತಾನೆ. ಸಾಮಾನ್ಯವಾಗಿ ನಾವು ಚಾಂದ್ರಮಾನ ರೀತಿಯ ಮಾಸಗಳನ್ನು ಹೇಳಿಕೊಳ್ಳುವಾಗ ಮಾಸಕ್ಕೆ ಯಾವ ಹೆಸರಿದೆಯೋ ಆ ಹೆಸರಿಗೆ ಕಾರಣವಾಗುವ ನಕ್ಷತ್ರ ಆ ಮಾಸದ ಹುಣ್ಣಿಮೆಯಲ್ಲಿ ಬರ್ತದೆ, ಗೊತ್ತಿರಬೇಕು ತಮಗೆಲ್ಲ. ಈಗ ಚೈತ್ರ ಮಾಸ ಅಂತ ಹೇಳಿದ್ರೆ ಚಿತ್ರಾ ನಕ್ಷತ್ರ ಚೈತ್ರ ಮಾಸದ ಪೌರ್ಣಿಮೆ ದಿವಸ ಬರ್ತದೆ. ಜ್ಯೇಷ್ಠ ಮಾಸ ಅಂತ ಹೇಳಿದ್ರೆ ಜ್ಯೇಷ್ಠ ಮಾಸದ ಪೌರ್ಣಿಮೆಯ ದಿವಸ ಜ್ಯೇಷ್ಠ ನಕ್ಷತ್ರ ಇರ್ತದೆ. ಆ ರೀತಿಯಲ್ಲಿ ಈ ಅಧಿಕ ಮಾಸ ಅಂತ ಬಂದಾಗ ಅಲ್ಲಿ ಸಂಕ್ರಮಣ ಇಲ್ಲದೇ ಇರುವುದರಿಂದ ಅದು ಒಂದು ರೀತಿಯ ಅನಾಥವಾಗಿ ಹೋಗಿಬಿಡುತ್ತಂತೆ ಆ ಮಾಸ. ಆವಾಗ ಆ ಮಾಸದ ಅಧಿಪತಿ ಯಾವನೋ ಒಬ್ಬ ಇರ್ತಾನಲ್ಲ, ಅವನು ವಿಷ್ಣುವಿನ ಹತ್ರ ಹೋಗಿ ಕೇಳಿಕೊಳ್ತಾನಂತೆ, ನನ್ನನ್ನು ಯಾರೂ ಕೇಳೋರೇ ಇಲ್ಲ ಆಗಿಬಿಟ್ಟಿದ್ದಾರೆ, ಆದ್ದರಿಂದ ನನಗೆ ಎಲ್ಲಿ ಸ್ಥಾನ, ನನಗೇನಾದರೂ ಒಂದು ಸ್ಥಾನ ಕೊಡಬೇಕು, ನನ್ನನ್ನು ಸರಿಯಾದ ರೀತಿಯಲ್ಲಿ ನೆಲೆಗೊಳ್ಳುವಂತೆ ಮಾಡಬೇಕು ಅಂತ ಹೇಳಿ ವಿಷ್ಣುವಿನಲ್ಲಿ ಕೇಳಿದಾಗ ವಿಷ್ಣು ಹೇಳ್ತಾನಂತೆ, ಏನೂ ಯೋಚನೆ ಮಾಡಬೇಡ, ಈ ನಿನ್ನ ಮಾಸದಲ್ಲಿ ನಾನೇ ಅಧಿಪತಿಯಾಗಿ ಇರ್ತೀನಿ ಅಂತ ಹೇಳಿ ವಿಷ್ಣು ಹೇಳ್ದ ಅಂತ ಹೇಳಿ ನಾರದ ಪುರಾಣದಲ್ಲಿ ಬರುವಂತಹ ಒಂದು ಸಣ್ಣ ಆಖ್ಯಾನ. ಸೊ ಭಾವುಕರಿಗೆ ಅದು ಸಾಕಾಗ್ತದೆ ಆಚರಣೆ ಮಾಡಲಿಕ್ಕೆ. ಆದರೆ ಆಚರಣೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಇದಿಷ್ಟು ವೈಜ್ಞಾನಿಕ ಮತ್ತು ಧಾರ್ಮಿಕವಾದಂತಹ ಹಿನ್ನೆಲೆ ಅಧಿಕ ಮಾಸಕ್ಕೆ. ಈ ಅಧಿಕ ಮಾಸದಲ್ಲಿ ವಿಶೇಷವಾದಂತಹ ಸಂಸ್ಕಾರ ಕಾರ್ಯಕ್ರಮಗಳನ್ನು, ಮಂಗಳ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ. ಯಾಕೆ ಅಂದರೆ ಮಾಡಲಿಕ್ಕೆ ಕಾರಣವಾಗುವಂತಹ ಸೌರಮಾನ ರೀತಿಯ ಸೂರ್ಯನ ಚಲನೆಯ ಸಂಕ್ರಮಣ ಆಗಿರುವುದಿಲ್ಲ. ಅಲ್ಲಿ ಸೌರ ಸಂಕ್ರಮಣ ಆಗದೇ ಇರುವುದರಿಂದ ಅಲ್ಲಿ ಯಾವುದೇ ಮಂಗಳ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ವಿಷ್ಣು ತನ್ನ ಸ್ಥಿತಿಯನ್ನು ಆ ಮಾಸಕ್ಕೆ ಆರೋಪ ಮಾಡಿ ನಾನು ಈ ಮಾಸದಲ್ಲಿ ನೆಲೆಯಾಗಿ ನಿಲ್ತೀನಿ ಅಂತ ಹೇಳಿ ಅದನ್ನು ಪುರುಷೋತ್ತಮ ಮಾಸ ಅಂತ ಹೇಳಿ ಕರೆಯುವಂತೆ ಮಾಡಿರುವುದರಿಂದ ಆ ಮಾಸದಲ್ಲಿ ವಿಶೇಷವಾದಂತಹ ನಾವು ದೇವರಿಗೆ ಸಂಬಂಧಪಟ್ಟಂತಹ ಸಾಧನೆಗಳನ್ನು, ಜಪ ತಪ ಇತ್ಯಾದಿಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಹೊಸದಾಗಿ ಯಾವುದಾದರೂ ದೇವಸ್ಥಾನಗಳನ್ನೋ ದೇವಾಲಯಗಳನ್ನೋ ಕ್ಷೇತ್ರಗಳನ್ನೋ ನೋಡ್ತೀನಿ ಅಂತಂದರೆ ಆ ಮಾಸದಲ್ಲಿ ಹೋಗಬಾರ್ದು. ಕಾರಣ ಏನು ಅಂದರೆ ಸಂಕ್ರಮಣ ಇಲ್ಲ. ಸಂಕ್ರಮಣ ಇಲ್ಲದೇ ಇರುವ ಮಾಸಕ್ಕೆ ಪಂಚಾಂಗದಲ್ಲಿ ಮಂಗಳದ ಭಾವ ಬರುವುದಿಲ್ಲ. ಆದ್ದರಿಂದ ಆ ಮಾಸದಲ್ಲಿ ದೇವರ ದರ್ಶನಕ್ಕೆ ಹೋಗಬಹುದು, ಆದರೆ ಹೊಸ ಕ್ಷೇತ್ರಗಳಿಗೆ ಹೋಗುವಂತಿಲ್ಲ. ನದಿ ಸ್ನಾನ ಇತ್ಯಾದಿಗಳನ್ನು ಮಾಡುವುದು ಅಷ್ಟೊಂದು ವಿಶೇಷ ಅಲ್ಲ ಆ ಕಾಲದಲ್ಲಿ ಅಂತ ಹೇಳಿ. ಈಗ ಮಾಘ ಮಾಸ ಇದೆ, ಆವಾಗ ನದಿ ಸ್ನಾನ ಮಾಡುವುದಕ್ಕೆ ಅಲ್ಲಿ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಐತಿಹ್ಯ ಇದೆ, ನಿಮಗೆ ಆಧಾರ ಇದೆ. ಆದರೆ ಇದಕ್ಕೆ ಇಲ್ಲ, ಇದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಮಾಸವನ್ನು. ಆದ್ದರಿಂದ ನಾನಿದ್ದೀನಪ್ಪ ಅಂಥೇಳಿ ವಿಷ್ಣು ಅಲ್ಲಿ ಬಂದು ಕೂತ್ಕೊಂಡಂತೆ. ಆದ್ದರಿಂದ ಅದು ಪುರುಷೋತ್ತಮ ಮಾಸ ಅಂತ ಹೇಳಿ ಅನ್ನಿಸ್ಕೊಳ್ತು. ಈ ಮಾಸದಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಭಾಗವತ ಪಠಣ. ಭಾಗವತವನ್ನು ಓದಬೇಕು, ಭಾಗವತವನ್ನು ಕೇಳಬೇಕು. ಯಾಕೆಂದರೆ ವಿಷ್ಣುವಿನ ಪಾರಮ್ಯವನ್ನು ಕುರಿತು ಹೇಳುವಂತಹ ಪುರಾಣ ಭಾಗವತ. ಆದ್ದರಿಂದ ಭಾಗವತ ಪಾರಾಯಣ ಮಾಡುವುದು, ಭಾಗವತ ಪ್ರವಚನವನ್ನು ಕೇಳುವುದು, ಪ್ರವಚನವನ್ನು ಮಾಡುವುದು ಇದೆಲ್ಲ ವಿಶೇಷ. ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಎಷ್ಟು ಬೇಕಾದರೂ ಮಾಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾಸಗಳು, ಹಬ್ಬಗಳು, ಹರಿದಿನಗಳು ಎಲ್ಲ ಇರುವುದು ದಾನ ಮಾಡಲಿಕ್ಕೆ. ನೀವು ಮಾಡುವ ಪೂಜೆ ಹೇಗಾದರೂ ಇರಲಿ, ಆದರೆ ಆ ಪೂಜೆಯೇ ಕಾರಣವಾಗಿ, ಆ ಮಾಸದ ಯಾವುದೋ ಒಂದು ಧಾರ್ಮಿಕ ವಿಶೇಷತೆಯೇ ಕಾರಣವಾಗಿ ನಮಗೆ ಯಾರಿಗಾದರೂ ದಾನ ಮಾಡಬೇಕು ಅಂತ ಕಂಡ್ರೆ ದಾನಾದಧಿಕೋ ಧರ್ಮ ನಾಸ್ತಿ. ಯಾರಿಗೆ ಬೇಕಾದರೂ ನೀವು ಯಾರಿಗೆ ಬೇಕಾದರೂ ಅಲ್ಲ, ನಿಜವಾಗಿಯೂ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ದಾನ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದರು. ಆದ್ದರಿಂದ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಈ ಮಾಸ ಬಹಳ ವಿಶೇಷವಾದದ್ದು. ಸಾಮಾನ್ಯವಾಗಿ ತುಂಬ ಧಾರ್ಮಿಕವಾದಂತಹ ಚಿಂತನೆಗಳನ್ನು ಇಟ್ಟುಕೊಂಡಿರುವವರಿಗೆ ಹೊಸ ಅಳಿಯನ್ನು ಕರೆದುಬಿಟ್ಟು 33 ಅಪೂಪಗಳನ್ನು ಮಾಡಿ ಬೆಳ್ಳಿಯ ತಟ್ಟೆಯಲ್ಲಿ ಇಟ್ಟು ಕೊಡಬೇಕು ಇತ್ಯಾದಿ ಬೇಕಾದಷ್ಟಿದೆ. ಅದೆಲ್ಲ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಇದೆ. 33 ಅಂತ ಹೇಳುವುದು ಕೋಟಿ ದೇವತೆಗಳು ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ
ಅತಿರಸ ಅನ್ನುವಂತಹ ಅತ್ಯಂತ ಸ್ವಾದಿಷ್ಟವಾದಂತಹ ಆ ಭಕ್ಷ್ಯ ಇದೆಯಲ್ಲ 33, ಅದು ಕೊಟ್ಟರೆ ಈಗಲೂ ಕೂಡ ನಾವು ಅತ್ತೆ ಮನೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳುವವರಿದ್ದಾರೆ, ನಾನಲ್ಲ. ಆ ರೀತಿಯಲ್ಲಿ ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾದದ್ದು ದಾನ ಧರ್ಮಗಳನ್ನು ಮಾಡಬೇಕು. ದಾನ ಧರ್ಮಗಳನ್ನು ಮಾಡಿದರೆ ವಿಷ್ಣುವಿಗೆ ಪ್ರೀತಿಯಾಗ್ತದೆ. ಮತ್ತು ಭಗವದ್ಗೀತೆಯ ವಿಭೂತಿ ತತ್ವವನ್ನು ಹೇಳುವಾಗ ಮಾರ್ಗಶಿರ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರೆದಿದ್ದಾರೆ. ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಅನ್ನುವ ಮಾತಲ್ಲಿ ಬರ್ತದೆ. ಮಾಸಗಳಲ್ಲೆಲ್ಲ ನಾನು ಮಾರ್ಗಶಿರ ಮಾಸದಲ್ಲೇ ಇದ್ದೇನೆ, ಋತುಗಳಲ್ಲೆಲ್ಲ ನಾನು ವಸಂತ ಋತುವಿನಲ್ಲೇ ಇದ್ದೇನೆ ಅಂತ ಹೇಳ್ತಾನೆ. ಆ ಮಾರ್ಗಶಿರ ಮಾಸದ ಪುರುಷೋತ್ತಮ ಮಾಸ ಎಷ್ಟು ಶ್ರೇಷ್ಠವೋ, ವಿಷ್ಣು ತಾನೇ ಇಲ್ಲಿ ಬಂದು ನಿಲ್ತೀನಿ ಅಂತ ಹೇಳಿ ಆ ಮಾಸಾಧಿಪತಿಗೆ ಮಾತು ಕೊಟ್ಟಿರುವುದರಿಂದ ಇದೂ ಕೂಡ ಅಷ್ಟೇ ಶ್ರೇಷ್ಠವಾಗಿ ಪುರುಷೋತ್ತಮ ಮಾಸ ಅಂತ ಹೇಳಿಸಿಕೊಂಡು ಒಳ್ಳೆಯ ದೈವ ಕಾರ್ಯಗಳನ್ನು ಮಾಡಲಿಕ್ಕೆ, ದಾನ ಧರ್ಮಗಳನ್ನು ಮಾಡಲಿಕ್ಕೆ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ವಿಶೇಷವಾದದ್ದು. ಸಾಧನೆಯನ್ನು ಪ್ರಾರಂಭ ಮಾಡುವುದಕ್ಕೆ ಇದು ಬಹಳ ವಿಶೇಷವಾದ ಸಮಯ. ಈ ಸಮಯದಲ್ಲಿ ಮಾಡಿದಂತಹ ಎಲ್ಲ ಸಾಧನೆಗಳು ಕೂಡ ಸಿದ್ಧಿ ಆಗುತ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಉಕ್ತವಾಗಿದೆ. ಅದರಿಂದ ದಾನ ಧರ್ಮ ಮಾಡುವವರು, ಸಾಧನೆ ಮಾಡುವವರು ಈ ಮಾಸವನ್ನು ನಾಳೆಯಿಂದ ಒಂದು ತಿಂಗಳ ಕಾಲವನ್ನು ಉಪಯೋಗಿಸಿಕೊಳ್ಳಬಹುದು. ಅವರು ನಿನ್ನೆ ಕೇಳಿದ್ರು, ಅದಕ್ಕೋಸ್ಕರ ಗೊತ್ತಿದ್ದನ್ನು ಹೇಳಿದ್ದೇನೆ. 6:15 ಆಯಿತು. ಹಾಗಾಗಿ ಮುಂದಿನ ವಾರಕ್ಕೆ ನಮ್ಮ ಕ್ಲಾಸನ್ನು ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.